ಏಷಯ 53, ಏಷಯ ಚಾಪ್ಟರ್ 53 ಒಂದೊಂದು ವಾಕ್ಯವನ್ನು ನಾವು ನೋಡೋಣ ಇವತ್ತು. ಥ್ಯಾಂಕ್ ಯು ವಂಡರ್ಫುಲ್ ಆಫ್ ದ ಲಾರ್ಡ್. ಹಲ್ಲೆಲೂಯಾ. ಎಸ್, ತೆಗೆದ್ರೆ ಎಲ್ಲರೂ ಏಷಯ 53, ಏಷಯ 53. ಆಮೇಲೆ ಏಷಯ ಗ್ರಂಥం 53. ಥ್ಯಾಂಕ್ ಯು ವಂಡರ್ಫುಲ್ ಆಫ್ ದ ಲಾರ್ಡ್. ಎಂದ್ರ ಬಗ್ಗೆ ಹೇಳ್ತಿದ್ದ ಗ್ರಂಥ? ಯೇಸು ಕ್ರಿಸ್ತನ ಶಿಲುಬೆಯ ತ್ಯಾಗದ ಬಗ್ಗೆ ಹೇಳ್ತೈತೆ. ಏಷಯ ನಮ್ಗಿನ ಮುಂಚೆನೆ ನೋಡ್ಬಿಟ್ಟ ಆತನ ಹೆಂಗ್ ಓಡಿಸ್ಕೊಂತಾನೆ, ಹೆಂಗ್ ಬಯಸ್ಕೊಂತಾನೆ, ಹೆಂಗ್ ಮುಗಿಸ್ಕೊಂತಾನೆ, ಹೆಂಗ ಆತ ನಮಗಾಗಿ ಶ್ರಮಗಳನ್ನು ಅನುಭವಿಸ್ತಾನೆ, ಯಾತನೆಯನ್ನು ಅನುಭವಿಸ್ತಾನೆ ಅಂತ ನಮ್ಗಿನ ಮುಂಚೆ ಏಷಯ ನೋಡ್ಬಿಟ್ಟ. ಹೊಡೆದಿದೆಯಲ್ಲ. ಆಮೇಲೆ ದೇವರು ನಿಮ್ಮ ಹತ್ರ ಮಾತಾಡ್ತಾರೆ. ಇವತ್ತು ದೇವರು ನಿಮ್ಮ ಹತ್ರ ಮಾತಾಡ್ತಾರೆ. ಹೊಸಬ್ರಿಗೂ ಮಾತಾಡ್ತಾರೆ, ಹಳಬ್ರಿಗೂ ಮಾತಾಡ್ತಾರೆ, ಮೊದಲಿಂದ ಇರೋರ್ಗೂ ಮಾತಾಡ್ತಾರೆ, ಇವತ್ತು ತಾನೇ ದೇವರ ಹತ್ರ ಬಂದಿರೋರ್ಗೂ ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ನಂಬಿಕೆಯಲ್ಲಿ ಆಮೆನ್. ದೇವರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸ್ಪಿರಿಟ್ ಆಫ್ ಗಾಡ್. ಶಂಗರಗ ಬಾಲಂದೂರಿಕ 53ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಓದಿ. ನಾವು ಕೇಳಿದ ಸಂಗತಿಗಳನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಬಾಹು ಯಾರಿಗೆ? ಒಂದು ನಿಮಿಷ. 52 13ರಿಂದ ಓದಿ. 53:32. ಈಗೋ ನನ್ನ ಸೇವಕನಂದ್ರೆ ಯೇಸು ಕ್ರಿಸ್ತನ್. ಬರ್ಕೊಳ್ಳಿ, ನಿಮ್ಗೆ ಯಾರಿಗನ್ನ ಕನ್ಫ್ಯೂಷನ್ ಇದೆ. ಸೇವಕನಂದ್ರೆ ಯೇಸು ಕ್ರಿಸ್ತನ್. ಆ ವಾಕ್ಯದಲ್ಲಿರೋ ಸೇವಕನು ಪ್ರವಾದಿ ಅಲ್ಲ, ಎಲಿಯ ಅಲ್ಲ, ಎಲೀಶಾ ಅಲ್ಲ, ಆಮೇಲೆ ಪೌಲ ಅಲ್ಲ. ಅಲ್ಲಿ ನನ್ನ ಸೇವಕನಂದ್ರೆ ಯೇಸು ಕ್ರಿಸ್ತನು. ನನ್ನ ಸೇವಕನು ಕೃತಾರ್ಥನಾಗುವನು, ಅವನು ಉನ್ನತನಾಗಿ ಮೇಲಕ್ಕೆ ಏರಿ ಮಹೋನ್ನತ ಪದವಿಗೆ ಬರುವನು. ಯೇಸು ಸ್ವಾಮಿ ಬಗ್ಗೆ ಬೈಬಲ್ ಹೇಳ್ತಾ ಇದೆ, ಯೇಸು ಕ್ರಿಸ್ತನ್ ಬಗ್ಗೆ ಬೈಬಲ್ ಬೋಧಿಸ್ತಾ ಇದೆ. ನನ್ನ ಸೇವಕನು ಆಮೇಲೆ ಮಹಿಮೆಗೆ ಬರ್ತಾರೆ, ಉನ್ನತ ಸ್ಥಾನಕ್ಕೆ ಏರ್ತಾನೆ, ಪರಲೋಕದಲ್ಲಿ ದೇವರ ಸ್ಥಳದಲ್ಲಿ ಕುತ್ಕೊಳ್ತಾನೆ. ಆತನ ಈ ಲೋಕಕ್ಕೆಲ್ಲ ಸರ್ವಾಧಿಪತಿ. ಆತನೇ ಆದಿಯು ಅಂತ್ಯವೂ, ಮೊದಲನೆಯವನು ಕಡೆಯವನು. ಯೇಸು ಸ್ವಾಮಿ ಯಾರು? ಮೊದಲನೆಯವನು. ಈ ಭೂಮಿ ಇಲ್ದಿರೋವಾಗ್ಲೇ, ಈ ಭೂಮಿ ಪುಟ್ಟಕನ ಮುಂದ, ಈ ಸೃಷ್ಟಿ ಸಕಲ ಸೃಷ್ಟಿ ಮುಂದೆ ಪುಟ್ಟಕನ ಮುಂದೆ ఏ మనిషిలే, ఏ పక్షిలే, ఏ ప్రాణిలే, ఏ సృష్టినిలే, ఏ కొండ ఏమిలే, ఆకాశములే, సూర్యుడు, చంద్రుడు, నక్షత్రాలు ఏది లేకున్నప్పుడే ఆయన ఇక్కడ ఉన్నాడు. ఆయన లేని ఒక దినము కూడా లే. ఆయనకి అర్థంగా, ఆయనకి తెలియక ఉండేది ఒక్కటి కూడా లేదు. ಆತನಿಗೆ ಗೊತ್ತಿಲ್ಲದಿರೋದು, ಅಗೋಚರವಾಗಿರೋದು, ಸೀಕ್ರೆಟ್ ಆಗಿರೋದು, ಈ ಸೃಷ್ಟಿಯಲ್ಲಿ ಸಸ್ಪೆನ್ಸ್ ಆಗಿರೋದು ಒಂದೂ ಇಲ್ಲ. ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಐ ಫಾರ್ ಗಾಡ್. ಉನ್ನತ ಸ್ಥಾನ. ಯೇಸು ಸ್ವಾಮಿ ಎಲ್ಲಾ ಮನುಷ್ಯರಿಗಿಂತ, ಎಲ್ಲಾ ಸೃಷ್ಟಿಗಿಂತ, ಎಲ್ಲಾ ಆಕಾಶಗಳಿಗಿಂತ, ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ, ಎಲ್ಲಾ ವಿಧವಾದ ಸೃಷ್ಟಿಗಿಂತ, ಎಲ್ಲಾ ದೇವರುಗಳಿಗಿಂತ ಐಟಲ್ ಇದ್ದಾನೆ. ಆತನು ಮೊದಲಿಂದ ಇದ್ದಾನೆ, ಫಸ್ಟ್ ಇಂದ ಇದ್ದಾನೆ. ಈ ಭೂಮಿ ಖಾಲಿಯಾಗಿತ್ತು, ಮನುಷ್ಯ ಕುಲನೇ ಇಲ್ಲ. ಆಗ್ಲೇ ನಾನಿದ್ದೀನಿ, ಅವಾಗಿಂದ ನಾನಿದ್ದೀನಿ. ಆಮೇಲೆ ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವನ ರೂಪವು ಎಲ್ಲ ನರ ಜನ್ಮದವರ. ಎಷ್ಟನೇ ವಚನ ಇದು? 14ನೇ ವಚನ. ಪ್ರತಿಯೊಬ್ಬರು ನೋಡಿ. 14 ವಚನವು 14 14. ಆತನ ಮುಖ ಹೆಂಗಿತ್ತಂತೆ ಶಿಲ್ಬೆಯಲ್ಲಿ. ಇಲ್ಲಿ ನೋಡಿ ಶಿಲ್ಬೆನ, ಪ್ರತಿಯೊಬ್ಬರು ಇಲ್ಲಿರೋ ಶಿಲ್ಬೆನ ನೋಡಿ. ಪ್ರತಿಯೊಬ್ಬರು ಸುಡೋಣ ಅಂದ್ರೆ ಸುಡೋಣ, ಪ್ರತಿಯೊಬ್ಬರು ಕೂಡ ಎಲ್ಲಾರು ನೋಡಿ. ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಹೆಂಗಿತ್ತು ಮುಖ? ವಿಕಾರವಾಗಿ. ಆದ್ರೆ ಆತನ ಬಗ್ಗೆ ಸೊಲೊಮೋನ ಏನಂತ ಬರೀತಾನೆ ಗೊತ್ತಾ? 10,000 ಮಂದಿ ಪುರುಷರಲ್ಲಿ ಅತಿ ಸುಂದರನು. ఆమేన్ ఆమేన్ 10,000 మందిలో అతి సుందరుడు
ಶಿಲುಬೆಯಲ್ಲಿ ಹೆಂಗಿದ್ದ? ಪ್ರತಿ ಒಂದು ಅಂಗಾಂಗ ಜಜ್ಜಲ್ಪಟ್ಟಿತ್ತು. ಪ್ರತಿ ಮುಖ, ಕಣ್ಣು, ಕಿಡ್ನಿ, ಲಿವರ್, ಹಾರ್ಟ್, ಲಂಗ್ಸ್, ಮೈಂಡ್, ಕಣ್ಣುಗಳು, ಕಾಲುಗಳು, ದವಡೆ, ಚರ್ಮ, ಕಣ್ಣು ಗುಡ್ಡೆಗಳು, ಮುಳ್ಳು ಕಿರೀಟ, ಫುಲ್ ಬಾಡಿನೇ ಪೀಸು. ಫುಲ್ ಬಾಡಿನೇ ಯೇಸು ಕ್ರಿಸ್ತನು ನಿನಗಾಗಿ, ನಿನ್ನ ಪಾಪಗಳಿಗಾಗಿ, ನಿನ್ನ ಶಾಪಗಳಿಗಾಗಿ, ನಿನ್ನ ಕಟ್ಟುಗಳಿಗಾಗಿ, ನಿನ್ನ ರೋಗಗಳಿಗಾಗಿ, ನಿನ್ನ ವ್ಯಾಧಿಗಳಿಗಾಗಿ ಯೇಸು ಕ್ರಿಸ್ತನು ಸತ್ತಿದ್ದಾನೆ. ನೀನ್ ಚೆನ್ನಾಗಾಗ್ಬೇಕಂತ, ನೀನ್ ಬಿಡುಗಡೆ ಹೊಂದಬೇಕಂತ, ನೀನ್ ಸ್ವಸ್ಥತೆ ಹೊಂದಬೇಕಂತ, ನೀನ್ ನಿತ್ಯ ಜೀವ ಹೊಂದಬೇಕಂತ, ನೀನ್ ನಿನ್ನ ಆತ್ಮ ಪರಿವರ್ತನೆ ಆಗ್ಬೇಕಂತ ಯೇಸು ನಿನಗಾಗಿ ಶಿಲುಬೆಯಲ್ಲಿ ಸತ್ತಿದ್ದಾರೆ. ಯೇಸು ನಿನಗಾಗಿ ಶಿಲುಬೆಯಲ್ಲಿ ಸತ್ತಿದ್ದಾರೆ. ಬ್ರದರ್, ನನ್ಗಾಗಿ ಯಾಕೆ ಸಾಯಿದೆ? నా కై ఎందుకు సాయాలా? ఆమేన్. ప్రభుకు నాకేం సంబంధము? ఆయన నీ సృష్టికర్త, అతను నిన్ను సృష్టికర్తను. ఆమేన్. హల్లెలూయా. నువ్వు ఆయన బిడ్డ, ಆತನಿಗೆ ನಿನ್ನ ಮಗು, ಅದಕ್ಕೆ ನಿನಗೋಸ್ಕರ. ಆಮೇನ್. ಹಲ್ಲೆಲೂಯಾ. ನಾವು ನಮ್ಮ ಮಕ್ಕಳಿಗೆ ರಾತ್ರಿ ಓಟಿ ಡ್ಯೂಟಿ ಮಾಡಿ ನಾವು ಹೊಟ್ಟೆಗೆ ತಿಂದಿರ ಮಕ್ಕಳು ಕೊಟ್ಟು, ನಾವು ಒಳ್ಳೆ ಬಟ್ಟೆ ಹಾಕ್ದಿರ ಅವ್ರಿಗೆ ಒಳ್ಳೆ ಬಟ್ಟೆ ಇಸ್ಕೊಟ್ಟು, ಒಳ್ಳೆ ಸ್ಕೂಲ್ಗೆ ಸೇರಿಸಿ, ಒಳ್ಳೆ ಕಾಲೇಜ್ ಕಳಿಸಿ, ಅವ್ರಿಗೆ ನಮ್ಗಿಂತ ಚೆನ್ನಾಗಿ ಓದ್ಬೇಕು, ನಮ್ಗಿಂತ ಚೆನ್ನಾಗಿರ್ಬೇಕಂತ ಆಸೆ ಪಡ್ತಾರಲ್ಲ, ನಿನಗಿಂತ ನನಗಿಂತ ದೊಡ್ಡ ಹೃದಯ ಏಸಯ್ಯಗೆ. ನನ್ನ ಮಕ್ಕಳಿಗಾಗಿ ನಾನು ಪ್ರಾಣ ಕೊಡ್ತೀನಿ, ನನ್ನ ಕುರಿಗಳಿಗಾಗಿ ನಾನು ಪ್ರಾಣ ಕೊಡ್ತೀನಿ. నేను కాపరి, మీరు గొర్రెలు. ఆమేన్. ನಾನು ಮೇಯ್ಪೇನ್. ಆಮేన్. ನೀನು ಆಟುಕುಟ್ಟಿ, మీరు నీ ಕುರಿಗಳು, ನಾನು ಕುರುಬನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಆತನ ಮುಖ ವಿಕಾರವಾಗಿತ್ತಂತೆ. ಆತ ಬೈಬಲ್ ಅಲ್ಲಿ ಬರೀತಾನೆ, ಸೊಲೊಮೋನ ಆತನು 10,000 ಪುರುಷರಲ್ಲಿ ಅತಿ ಸುಂದರನು. ಆಮೇನ್. ಹಲ್ಲೆಲೂಯಾ. ಆತನ ಬ್ರೈಟ್ನೆಸ್ ಏನು, ಆತನ ಮಹಿಮೆ ಏನು, ಆತನ ಪ್ರಸನ್ನತೆ ಏನು, ವಜ್ರ ವೈಡೂರ್ಯ ಮುತ್ತು ರತ್ನ ಸಿಂಹಾಸನದಲ್ಲಿ ಕೂತಿರೋ ಆ ದೇವರು, ಆ ತಂದೆ ನಿನ್ನ ಪಾಪಕ್ಕಾಗಿ, ನಿನ್ನ ತಂದೆ ತಾಯಿ ಮಾಡಿರೋ ಪಾಪಕ್ಕಾಗಿ, ನಿನ್ನ ಅಜ್ಜಿ ತಾತ ಮಾಡಿರೋ ಪಾಪಕ್ಕಾಗಿ, ನಿಮ್ಮ ಯವ್ವ, మీ అమ్మమ్మ, మీ నానమ్మ, మీ అమ్మమ్మ, హల్లెలూయా, నీవు నీ వైపు పక్కోళ్ళు, నీ భార్య పక్కోళ్ళు, నీ భర్త పక్కోళ్ళు చేసిన ప్రతి పాపంగా యేసు క్రీస్తు సిలువలో మరణించినాడు. ಒಡೆದು 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 ಸುಸ್ತಾದ್ರು. ರಾತ್ರಿ ಎಲ್ಲ ಒಡೆದ್ರು, ಬೆಳಿಗ್ಗೆ ಎಲ್ಲ ಒಡೆದ್ರು. ಪಿಲಾತನ ಸಿಂಹಾಸನದಿಂದ ಗೋಲ್ಗೋತ ಬೆಟ್ಟ ತನಕ ಬಿಸಿಲಲ್ಲಿ ಹೊಡ್ಕೊಂಡು ಹೋದ್ರು ಆತನನ್ನ. ಮುಳ್ಳುಗಳು, ಕಲ್ಲುಗಳು, ಗುಡ್ಡಾದ ಮೇಲೆ ಭಾರನ ಹೊತ್ಕೊಂಡು, ಲೋಕದ ಶಾಪನ ಹೊತ್ಕೊಂಡು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ, ಆಮೆನ್. ನಿನ್ನ ಪಾಪಗಳಿಗಾಗಿ ಯೇಸು ಶಿಲುಬೆಯಲ್ಲಿ ಸತ್ತಿದ್ದಾನೆ. ನೆನ್ನೆ ಒಂದು ಮನೆಗೆ ಹೋದ್ರಿ, ನನಗೆ ಒಂದು ಸ್ಪೀಡ್ ಪೋಸ್ಟ್ ಬರಬೇಕಾಗಿತ್ತು. ಆ ಪೋಸ್ಟ್ ಮ್ಯಾನ್ ಮನೆ ಹತ್ರ ಹೋದ್ರಿ, ಅವ್ರ ಮನೆಗೆ ಎಲ್ಲರೂ ಸುತ್ತೋಗಿದ್ರು, ಒಬ್ಬರೇ ಒಬ್ಬರಿದ್ರು. ನಾನು ಕೇಳಿ ಆಶ್ಚರ್ಯ. ನಾನು ಅವ್ರ ಅಕ್ಕನ ನೋಡಿದ್ದೀನಿ, ಅವ್ರ ತಂದೆನ ನೋಡಿದ್ದೀನಿ, ಅವ್ರ ತಾಯಿ ನೋಡಿದ್ದೀನಿ. ಬ್ರದರ್ ಒಬ್ಬರೇ ಇದ್ದೀರಾ? ಹೌದು. ತಂದೆ ಸತ್ತೋದ್ರು, ತಾಯಿ ಇಲ್ಲ, ಇಲ್ಲ, ಒಬ್ಬರೇ ಒಬ್ಬರೇ. ಏನಿರ್ತೀರ ಪಾಪ, ಬ್ರಾಹ್ಮಿನ್ಸ್, ಏನು ಅಷ್ಟೊಂದು ಬುದ್ಧಿ ತಿಳುವಳಿಕೆ ಕಡಿಮೆ, ಬೇಜನ ಆಸ್ತಿ ಇದೆ, ಬಳಸ್ಕೊಳ್ಳೋದು ಗೊತ್ತಿಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಕಟಿಂಗ್ ಮಾಡ್ಕೊಳ್ಳಲ್ಲ, ಆರೋಗ್ಯ ಸರಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಸುಖ ಇಲ್ಲ. ಆಮೇಲೆ ಕಾರ್ ಇದೆ, ಒಳ್ಳೆ ಮನೆ ಇದೆ, ಮೇನ್ ರೋಡ್ ಅಲ್ಲಿ ಸೈಟ್ ಇದೆ ನಮ್ಮ ಏರಿಯಾದಲ್ಲಿ. ಬ್ರದರ್ ಬಾ, ಯಾಕೆ ನಿಮ್ಗೆ ಈ ತರ ಪರಿಸ್ಥಿತಿ? ನಮ್ಮ ಕರ್ಮ ಅಂತ. ಏನಂತ? ನಮ್ಮ ಕರ್ಮ ಏನಂತ? ಎಲ್ಲಾರು నా కర్మం ఏమనే ఆ కర్మంకి ఏసయ్య ఈ సిలువల చచ్చిపోయాడు. ಒಂದು ಕಾಲ್ ಅವರ್ ಅವ್ರಿಗೆ ಮೆಸೇಜ್ ಕೊಟ್ಟೆ. ನನ್ನ ಜೊತೆಲಿ ನನ್ನ ಮಗ ಕೂಡ ಇದ್ದ. ಒಂದು ಕಾಲ್ ಅವರ್ ಅವ್ರ ಮನೆಗೆ ದಾಟಕ್ಕಾಗಲ್ಲ. ಅವ್ರ ಮನೆ ದಾಟಬೇಕಂದ್ರೆ ನಾನು ರೊಚ್ಚ ಒಳಗಡೆ ಕಾಲಿಗ್ಬೇಕು, 3 ಕಾಲಿಗ್ಬೇಕು. ಒಂದು ಕಾಲ 2 ಸಾರಿ ಇಗ್ಬೇಕು, ಇನ್ನೊಂದು ಕಾಲ 1 ಸಾರಿ ಇಗ್ಬೇಕು. ದಾಟ್ಬಿಟ್ಟು ಹೋದೆ. ಶೂಸ್ ಒಂದು ಇಷ್ಟಾಗಲ್ಲ, ಬುರ್ದೆ ಆಯ್ತು, ಪರವಾಗಿಲ್ಲ. ಅಲ್ಲಿ ಅವ್ರ ಮನೆ ಮುಂದೆ ಕಿತ್ತಿದ್ದಾರೆ. ಬಂಜಾರ್ ಲೇಔಟ್ ಎಲ್ಲ ಒಂದು 2 ವಾರದಿಂದ ಜಜ್ಜಿ ಬಿಜ್ಜಿ ಅಂತಿದೆ. ಆಮೆನ್. ಹಲ್ಲೆಲೂಯಾ. ನೀ ಬಾ, ನೀನು ಯೇಸುವಿನ ಹತ್ರ ಬಾ. ನಿನಗಾಗಿ ಆತನು ಸತ್ತಿದ್ದಾನೆ. ನಿನಗಾಗಿ. ಹೌದಾ? ನಿಜಾನ? ನನಗಾಗಿ ಸತ್ತಿದ್ದಾನ? ನನ್ನ ಪಾಪಗಳಿಗಾಗಿ ಸತ್ತಿದ್ದಾನ? ನನ್ನ ರೋಗಗಳಿಗಾಗಿ ಸತ್ತಿದ್ದಾನ?
ಏನಿಲ್ಲ, ನಾನು ಮುಕ್ತಿ ಹೊಂದ್ಬಿಟ್ರೆ ಸಾಕು ಅಂತ. ಏನಂತ ಮನುಷ್ಯ? ಮುಕ್ತಿ ಹೊಂದಬೇಕು ನಾನು, ನಿತ್ಯ ಜೀವನ ಹೊಂದಬೇಕು ನಾನು, ಸಾಲ್ವೇಷನ್ ಸಿಕ್ಕಿದ್ರೆ ಸಾಕು ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ದ. ನಾನು ಇಂಗ್ಲಿಷ್ ಬೈಬಲ್ ಕೇಳ್ದ. ಒಂದು 25 ನಿಮಿಷ ಅವ್ರ ಹತ್ರ, 15ರಿಂದ 25 ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ. ಅವ್ರ ಬಾಯಲ್ಲಿ ಏನ್ ಬಂತು ಗೊತ್ತಾ? ಕರ್ಮ, ಕರ್ಮಮು, ಪಾಪ ಅಂತ ಬಂತು, ಶಾಪ ಅಂತ ಬಂತು. ಈ ಶಾಪವನ್ನ, ಈ ಪಾಪವನ್ನ, ಈ ರೋಗವನ್ನ ನಿನ್ ಸ್ವಸ್ಥತೆ ಕೊಡ್ತಾನೆ. ನೀನ್ ನೀಟಾದ ಮನುಷ್ಯನಾಗ್ತೀಯ. ನಿನ್ ಅನಾರೋಗ್ಯ ಹೋಗ್ತೈತೆ. ನಿನಗಾಗಿ ಸತ್ತಿದ್ದಾನೆ ನಿನ್ ತಂದೆ, ನಿನ್ ತಾಯಿ, ನಿನ್ನ ಅಜ್ಜಿ, ನಿನ್ ತಾತ ಮಾಡಿರೋ ಎಲ್ಲಾ ಪಾಪಗಳನ್ನ ಒಂದೇ ಯಜ್ಞ, ಯೇಸು ಕ್ರಿಸ್ತನೆಂಬ ಬಲಿ. ವಾ ಅಂತ ಗಟ್ಟಿಯಾಗಿ ಸ್ವರ ಎತ್ತಿ ಕರೆದೆ. ಆಮೆನ್, ಹಲ್ಲೆಲೂಯಾ. ಆ ಮನುಷ್ಯನ್ ನೋಡಿದ್ರೆ ನೀವೆಲ್ಲ ಕಣ್ಣೀರಾಗ್ತೀರ ಅಂತಿದ್ದ. ಅಪ್ಪ ಅಷ್ಟು ಪಾಪ ನನಗಂತೂ, ನಾನು ಹೋಗಿದ್ ಕೆಲಸ ಮರ್ತು ಬಿಟ್ಟೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಏನಂದಿದೆ ಅವ್ರ ಬಾಯಲ್ಲಿ? ನಾನು ಕರ್ಮ. ಆಮೆನ್. 49 ವರ್ಷ ಮ್ಯಾರೇಜ್ ಇಲ್ಲ, ಮದುವೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾ, ಆ ಪಾಪಗಳಿಗಾಗಿ, ಆ ಕರ್ಮಗಳಿಗಾಗಿ, ಆ ರೋಗಗಳಿಗಾಗಿ ನಿನಗೆ ಸತ್ತಿದ್ದಾನೆ. ಯಾಕೆ? ಕಾರಣ ಏನು? ಪಾಪಗಳು ಏನ್ ಮಾಡ್ತೈತೆ? ಕರ್ಮಗಳು ಏನ್ ಮಾಡ್ತೈತೆ? ಶಾಪಗಳು ಏನ್ ಮಾಡ್ತೈತೆ? ಸಮಾಧಾನ ಇಲ್ದಿರ ಮಾಡ್ತೈತೆ, ನೆಮ್ಮದಿ ಇಲ್ದಿರ ಮಾಡ್ತೈತೆ, ನಮ್ಮ ಆತ್ಮನ ನರಕಕ್ಕೆ ತಗೊಂಡು ಹೋಗ್ತೈತೆ. ಯಾವಾಗ್ಲೂ ಸಾಲ 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 ಸಾಲ, ಕಣ್ಣೀರು ಕಣ್ಣೀರು, ಆಕ್ಸಿಡೆಂಟ್ ಆಕ್ಸಿಡೆಂಟ್, ಆಸ್ಪತ್ರೆ ಆಸ್ಪತ್ರೆ, ಔಷಧಿ ಮದ್ದು, ಮೆಡಿಕಲ್, ಯಾವಾಗ್ಲೂ ಬಡ್ಡಿ ಕಟ್ಟೋದು ಬಡ್ಡಿ ಕಟ್ಟೋದು ಬಡ್ಡಿ ಕಟ್ಟೋದು. ಗಾಡಿ 3 ತಿಂಗಳಿಗೊಂದ್ಸಾರಿ ಆಕ್ಸಿಡೆಂಟ್, ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಮಗನ್ ಡೈವರ್ಸು, ಸಂತೋಷ ಇಲ್ಲ, ಭಯ ಭಯ, ಇನ್ನೊಂದ್ ಕಡೆ ಭಯ ಭಯ, ಫೈನಾನ್ಷಿಯಲ್ ಪ್ರಾಬ್ಲಮ್, ಮನೇಲಿ ಯಾವಾಗ್ಲೂ ಗಲಾಟೆ. ಏನು? ಯಾಕಾದರ ಕಾರಣ? ಶಾಪ, ಪಾಪ, ಪಾಪ, ಶಾಪ. ಕೇಳಿ, ಪ್ರತಿಯೊಬ್ರು ಗಮನ ಕೊಟ್ಟು ಕೇಳಿ, ಕೈ ಕಟ್ಕೊಂಡು ಕೇಳಿ, ಈ ಕಡೆ ತಿರುಗಿ ನೋಡಿ. ಅವನ್ ಬಂದ್ರೆ ಎತ್ತಬೇಡಿ. ಯೇಸು ನಿನಗಾಗಿ ಏನಾಗಿದ್ದಾನೆ ಶಿಲುಬೆಯಲ್ಲಿ? ನಿನ್ನ ಪಾಪಗಳನ್ನ, ನಿನ್ ಕಣ್ಣಲ್ಲಿ ಮಾಡಿರೋ ಪಾಪನ, ನಿನ್ ಕೈಯಲ್ಲಿ ಮಾಡಿರೋ ಪಾಪನ, ನಿನ್ ಕಾಲಲ್ಲಿ ಮಾಡಿರೋ ಪಾಪನ, ನಿನ್ ಹೃದಯದಲ್ಲಿ ಮಾಡಿರೋ ಪಾಪನ, ಆಮೇಲೆ ಒಂದೊಂದಕ್ಕಾಗಿ ದೇಹನ ಚಿಂದಿ ಮಾಡಿಕೊಂಡ. ಆ ತರ ಯಾರನ್ನೂ ಹೊಡೆದಿಲ್ಲ. ನಿನಗಾಗಿ ಯೇಸು ಸ್ವಾಮಿ 39 ಕೊರಡೆ ಏಟುಗಳನ್ನ ತಿಂತಾನೆ. ಆ ಕೊರಡೆ ಹೆಂಗಿರ್ತದೆ ಅಂದ್ರೆ ಈ ತರ ಗುಂಚಲಿರ್ತದೆ. ಹಾಕಿ ಮೈಗೆ ಹೊಡೆದ್ರೆ ಹಿಂಗ್ ಕೀಲವಾಗ ಮಾಂಸ ಪೀಸುಗಳು ಉದುರ್ತದೆ. 39 ಏಟು ತಿಂತಾನಂತ ಒಂದು ಕಡೆನೆ. 39 ಅಧ್ಯಾಯ ಇಲ್ಲ ಹಳೆ ಒಡಂಬಡಿಕೆಯಲ್ಲಿ 39 ಅಧ್ಯಾಯ ಇದೆ. ಮತ್ತಾಯಿಂದ ಮಲಕಿಯವರೆಗೂ 39 ಅಂತ ಹೊಡಿತಾರೆ. ಹಾಕಿ ಕೀಳುವಾಗ ಅದೇ ತರನೇ ಒಂದು ಹಾಕಿ ಹೊಡೆದ್ರಂತೆ. ಆಮೇನ್. ಜೇಮ್ಸ್ ಕ್ಯಾವಿಜನ್ ಅವ್ರು ಯಾರಂದ್ರೆ ಈ ಪ್ಯಾಷನ್ ಆಫ್ ಕ್ರೈಸ್ಟ್ ಅಂತ ಹೀರೋ, ಜೀಸಸ್ ಆಕ್ಟಿಂಗ್ ಮಾಡಿದ್ದಾನೆ. ಆಮೇನ್. ಮೆಲ್ಕಿ ಜೇಮ್ಸ್ ಏನೋ ಅದ್ರ ಡೈರೆಕ್ಟರ್, ಅದು ಚರ್ಮನ ಮೇಲೆ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಬಾಡಿನ ಹೊಡೆದ್ರಂತೆ. ಮಿಸ್ ಆಗಿ ಚರ್ಮ ಬಿದ್ದೋಯ್ತಂತೆ. ಮಿಸ್ ಆಗಿ ಇಮ್ಮಿಡಿಯೇಟ್ಲಿ ಜ್ವರ, ಇಮ್ಮಿಡಿಯೇಟ್ಲಿ ಆ ಮನುಷ್ಯನ ಹೀರೋನ ಅಡ್ಮಿಟ್ ಮಾಡೋದು. ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿ ಅನ್ಯ ಜನಗಳು ಕೂಡ ಅಳ್ತಾರೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಇದಷ್ಟೇ, ಇನ್ನು ನಿಲ್ಲಿಸ್ಬಿಡ್ಬೇಕು, ಆಗೋಯ್ತು, ಈ ಮೂವಿ ತೆಗಿಯಕ್ಕಾಗಲ್ಲ. ಬಹಳ ಪ್ರಾಬ್ಲಮ್ಸ್ ಎಲ್ಲ ಮೂವಿ ತೆಗೆದಿರೋದು. ಆ ಹೀರೋ ಹೇಳಿದಂತೆ ಡೈರೆಕ್ಟರ್ಗೆ ಹಾಸ್ಪಿಟಲ್ ನೋಡಕ್ ಹೋದ್ರೆ, ಒಂದು ಏಟಿಗೆ ನಾನು ತಡಿಯಕ್ ಆಗ್ತಾ ಇಲ್ಲಲ್ಲ, ನಾನು ಶೂಟಿಂಗ್ ನಿಲ್ಲಿಸ್ಬಿಡೋಣ, ಬರಲ್ಲ, ಅದು ಬೇರೆ ಬರುವಾಗ ನೀನು ಆ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಬೇಡ, ನಾವ್ ಯಾರು ಇನ್ಮೇಲೆ ನೀನ್ ಚಾನ್ಸ್ ಕೊಡಲ್ಲ ಅಂತ ಹೇಳಿದ್ರು. ಆ ಮೂವಿಯಲ್ಲಿ ನೀನ್ ಆಕ್ಟಿಂಗ್ ಮಾಡಬಾರ್ದು, ಆ ಜೀಸಸ್ ಆಕ್ಟಿಂಗ್ ನೀನ್ ಮಾಡಬಾರ್ದು ಅಂತ ಹೇಳಿದ್ರಂತೆ. ಪ್ರೈಸ್ ದಿ ಲಾರ್ಡ್. ಜೇಮ್ಸ್ ಕ್ಯಾವಿಜನ್ ಹೇಳಿದಂತೆ, ಆಮೆನ್, ಏನನ್ನ ಮಾಡಿ ಈ ಮೂವಿಯನ್ನ ಶೂಟ್ ಮಾಡಿ ತೆಗೆಯೋಣ. ದೇವ್ರು ನಾನು ರೆಡಿಯಾಗಿ ಬರ್ತೀನಿ, ಆವತ್ತಿಂದ ಜೀಸಸ್ ಎಕ್ಸ್ಪೆಕ್ಟ್ ಮಾಡಿದ್ರು. ಒಬ್ಬ ಅನ್ಯ ಮನುಷ್ಯನು, ಒಬ್ಬ ಆಕ್ಟರ್, ಒಬ್ಬ నటుడు యేసు క్రీస్తు నాకు ఎంత శ్రమల పొందినాడు, దెబ్బలు తిన్నాడు. ನನಗೋಸ್ಕರ ಆತನು ಎಷ್ಟು ಶ್ರಮ ಹೊಂದಿದ್ದಾನೆ. ನಾನು ಆತನ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ತಾನೆ. ಹಾಸ್ಪಿಟಲ್ ಅಲ್ಲಿ ಜೀಸಸ್ ಕ್ರೈಸ್ಟ್ ನ ಸ್ವೀಕಾರ ಮಾಡ್ಕೊಂಡಂತೆ. ದುಡ್ಡುಗೋಸ್ಕರ ಕೋಟಿಗಳು ಕೊಡ್ತೀನಿ ಅಂತೇಳಿ ಯೇಸುವಿನ
ಈ ಆಕ್ಟಿಂಗ್ ಮಾಡಕ್ ಬಂದು ಜೀಸಸ್ಗೆ ರಿಯಲ್ ಹೀರೋ ಮಾಡ್ಕೊಂಡ. ಅವನು ಆಗ್ತಾನೆ, ನಾನು ಜೀಸಸ್ ಅಲ್ಲ, ನಾನು ಐ ಆಮ್ ನಾಟ್ ಜೀಸಸ್ ಕ್ರೈಸ್ಟ್, ನಾನು ಜೇಮ್ಸ್ ಕ್ಯಾವಿಸರ್. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಏಟು ಮಿಸ್ ಆಗಿ ಆ ಚರ್ಮ ಜಾರಿ ಬಿದ್ದಿದ್ಕ ಸುಮಾರು ದಿನ ಎದ್ದೋಳಿದಂತೆ. ನಿನಗೋಸ್ಕರ 3ನೇ ದಿನದಲ್ಲಿ ಎದ್ದು ಬಂದ. ಎಷ್ಟನೇ ದಿನದಲ್ಲಿ? 3ನೇ ದಿನದಲ್ಲಿ ಎದ್ದು ಬಂದ. ವಾಕ್ಯಗಳನ್ನ ಕೇಳುವಾಗ ನಿಮ್ಮ ಶರೀರ ವ್ಯಾಧಿ ಕಟ್ಟುಗಳು ಬಿಚ್ಚಲ್ಪಡ್ತದೆ. ದೇವರ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರ ಪ್ರಾಬ್ಲಮ್ಸ್, ಅಸಮಾಧಾನ, ದುಃಖ, ಕಣ್ಣೀರು, ವೇದನೆ ಶಿಲುಬೆ ಸಂದೇಶದಲ್ಲಿ ಸಂಪೂರ್ಣವಾಗಿ ತೊಲಗಿ ಹೋಗಲಿ. ಆಮೆನ್, ಆಮೆನ್. ಬ್ರದರ್, ಏನ್ ಪಾಪ ಮಾಡಿದೆ ನಾನು? ಏನ್ ದ್ರೋಹ ಮಾಡಿದೆ ನಾನು? ಏನ್ ಅನ್ಯಾಯ ಮಾಡಿದೆ ನಾನು? ಏನ್ ಕಷ್ಟ ಮಾಡಿದೆ ನಾನು? ನಾನು ಯೇಸು ಸ್ವಾಮಿ ಮೇಲೆ ಏನ್ ಹಾಕಿದೆ? ನನ್ನ ಪಾಪ ಏನು? ನಾನು ಏನ್ ತಪ್ಪು ಮಾಡಿಲ್ಲಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲಲ್ಲ, ನಾನು ಕಚಡ ಮಾತು ಬೈ ಅನ್ಬೇಡ. ನೀ ಸುಳ್ಳು ಹೇಳಿದ್ದು ಪಾಪನೇ, ನೀನ್ ತಪ್ಪಾಗಿರೋದನ್ನ ಮಾತಾಡಿದ್ದು ಪಾಪನೇ, ತಪ್ಪು ಸಂದೇಶನ ಕಳಿಸಿದ್ದು ಪಾಪನೇ, ಇನ್ನೊಬ್ಬರ ಮೇಲೆ ದೂರ ಹೇಳಿದ್ದು ಪಾಪನೇ, ಇನ್ನೊಬ್ಬರು ವ್ಯಭಚಾರ ಮಾಡಿದ್ದು ಪಾಪ, ಹೆಂಡತಿಗೆ ಮೋಸ ಮಾಡೋದು ಪಾಪ, ಗಂಡನಿಗೆ ಮೋಸ ಮಾಡೋದು ಪಾಪ, ತಂದೆ ತಾಯಿಗೆ ಮೋಸ ಮಾಡೋದು, ಸುಳ್ಳು ಹೇಳೋದು ಪಾಪ, ಲಂಚ ಇಸ್ಕೊಳ್ಳೋದು ಪಾಪ, ಸುಳ್ಳುಗಾರಿಕೆ ನಡೆಸೋದು ಪಾಪ, ಅನ್ಯಾಯ ಮಾಡೋದು ಪಾಪ, ಬೇರೊಬ್ರು ಸೊತ್ತನ್ನು ಹಾಕೊಳ್ಳೋದು ಪಾಪ, ಕೆಟ್ಟ ಮಾತುಗಳು ಆಡೋದು ಪಾಪ, ಆಮೇಲೆ ವಿಗ್ರಹ ಆರಾಧನೆ ಪಾಪ, ಆಮೇಲೆ ಅನ್ಯ ಸಂಪ್ರದಾಯಗಳನ್ನು ಪಾಲಿಸೋದು ಪಾಪ. ಇವುಗಳೆಲ್ಲ ಮಾಡಿಬಿಟ್ಟು ನಾನೇನ್ ಮಾಡಿದೆ? ನಾನು ಯಾರಿಗೂ ಮೋಸ ಮಾಡಿಲ್ಲ. ಮಾಟ ಮಂತ್ರ ಮಾಡಿದ್ದು, ಮಾಟ ಮಂತ್ರ ಮಾಡಿಸಿದ್ದು ಪಾಪ, ಸುಳ್ಳು ಹೇಳಿದ್ದು ಪಾಪ, ಮೋಸ ಮಾಡಿದ್ದು ಪಾಪ, ವಂಚನೆ ಮಾಡಿದ್ದು ಪಾಪ, ನೀನ್ ಕೋಪ ಮಾಡ್ಕೊಂಡೆ, ನೀನ್ ಸುಳ್ಳು ಹೇಳ್ದೆ, ನೀನ್ ಅನ್ಯಾಯ ಮಾಡ್ದೆ, ನೀನ್ ಅಕ್ರಮವಾಗಿ ನಡೆದೆ, ಮೋಸ ಮಾಡ್ದೆ. ಈ ಕಣ್ಣುಗಳಲ್ಲಿ ಕೆಟ್ಟದನ್ನ ನೋಡ್ದೆ, ಈ ಕಣ್ಣುಗಳಲ್ಲಿ ಕೆಟ್ಟದನ್ನ ನೋಡ್ದೆ, ನೋಡ್ದೆ ಇರೋದೆಲ್ಲ ನೋಡ್ದೆ, ಕೇಳಿದಿರೋದೆಲ್ಲ ಈ ಕಿವಿಯಲ್ಲಿ ಕೇಳ್ದೆ, ಹೃದಯದಲ್ಲಿ ಗ್ರಹಿಸಿರೋದೆಲ್ಲ ಗ್ರಹಿಸಿದೆ, ಹೊಟ್ಟೆ ಕಿಚ್ಚುಪಟ್ಟೆ, ಜಲಸಿ. ಆಮೆನ್. ಇವೆಲ್ಲ ಪಾಪ, ಇವೆಲ್ಲ ತಪ್ಪುಗಳು. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ನಾನು ಏನು ಮಾಡಲ್ಲ, ನಾನು ಯಾರನ್ನೂ ಬೈಯಲ್ಲ, ನಾನು ಸೈಲೆಂಟು. ನಾನು ಆಫೀಸ್ಗೆ ಹೋಗಿ, ಮನೆಗೆ ಹೋಗಿ, ತೋಟಕ್ಕೆ ಹೋಗಿ ಸೈಲೆಂಟ್ ಆಗಿ ಬಂದು ನನ್ನ ಪಾಡು ನಾನು ಇರ್ತೀನಿ. ಹೊಟ್ಟೆ ಕಿಚ್ಚು ಒಳ್ಳೇದಾ? ಈಗ ನಾನೇನದು? ಜಗಳ ಮಾಡೋದು, ಬೈಯೋದು, ಹೊಡಿಯೋದು, ಕೆಟ್ಟದಾಗಿ ಯೋಚಿಸೋದು, ಒಬ್ಬ ನೋಡಿ ಕೆಟ್ಟದಾಗಿ ನೆನೆಸ್ಕೊಳ್ಳೋದು, ಒಳ್ಳೆಯವನ್ನ ಕೆಟ್ಟವನು ಅನ್ನೋದು, ಕೆಟ್ಟವನು ಒಳ್ಳೆಯವನು ಅನ್ನೋದು ಎರಡೂ ಪಾಪನೇ. ಇವುಗಳಿಂದ ಶಿಲುಬೆಯಲ್ಲಿ ಸ್ವಾಮಿ ಜಜ್ಜಲ್ಪಟ್ಟ, ಇವುಗಳಿಂದ ಸ್ವಾಮಿ ಜಜ್ಜಲ್ಪಟ್ಟ, ಇವುಗಳಿಂದ ಜಡಿಯಲ್ಪಟ್ಟ. ಆತನ ಮುಖ ಎಲ್ಲಾರ ಮುಖಕ್ಕಿಂತ, ಎಲ್ಲಾರು ಇನ್ನು ಭೂಮಿಯಲ್ಲಿ ಹುಟ್ಟೋರಿದ್ದಾರೆ, ಅವರ ಮುಖಕ್ಕಿಂತ ವಿಕಾರವಾಗಿತ್ತಂತೆ. ಎಲ್ಲರ ಮುಖ ವಿಕಾರ ಇರಲಿಲ್ಲ, ಯೇಸು ಸ್ವಾಮಿ ಮುಖ ಮಾತ್ರ ವಿಕಾರವಾಗಿತ್ತಂತ ಬರೀತದೆ ನೋಡಿ ಆ ವಾಕ್ಯ. ಆಮೆನ್. ಅವನ ಮುಖವು ಎಲ್ಲಾ ನರ ಜನ್ಮದವರಿಗಿಂತ ರೂಪಕ್ಕಿಂತಲೂ ವಿಕಾರವಾಗಿತ್ತು, ಅನ್ಯಾಯವಾಗಿತ್ತು, ಮೋಸವಾಗಿತ್ತು. ఆయన ಮುಖము ಆಮೆನ್. ಆತನ ಚಹರೆ ಎಲ್ಲಾ మనుషులకిన, అన్ని మనుషులకిన, అందరి మనుషులకిన ఆయన ముఖము చాలా 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 వికారంగా. ఆమేన్, ఆమేన్. ఆయన చూసేదానికి ఏ అంద పందం లే. ಹೋದಮ್ಮ. ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರು, ಹಾಗೆಯೇ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುವರು. ಆಮೆನ್. ಈ ದೇವರಂತೆಲ್ಲ ಕಣ್ಣು ಕೊಟ್ಟ, ಕಾಲು ಕೊಟ್ಟ, ಊಟ ಕೊಟ್ಟ, 5,000 ಜನಕ್ಕೆ, 4,000 ಜನಕ್ಕೆ ಬಂದವನ್ನೆಲ್ಲ ಎಬ್ಬಿಸ, ದೆವ್ವ ಬಿಡಿಸ್ದ, 10 ಮಂದಿ ಕುಷ್ಠರೋಗಿಗಳನ್ನ ವಾಸಿ ಮಾಡ್ದ, ಲೆಕ್ಕವಿಲ್ಲದಷ್ಟು ಅದ್ಭುತಗಳು ಮಾಡ್ದ. ಈಗ ಇಳಿದು ಬರ್ಲಿ, ನಾನು ನಂಬ್ತೀನಿ, ಎಲಿಯ ನನ್ನ ಕರೀತಾನೆ ಬಿಡಿ. ಒಬ್ಬ ಕಳ್ಳ ಅಂದ, ನೀನ್ ನಿಜವಾಗ್ಲೂ ಮೆಸ್ಸಿಯನಾಗಿದ್ರೆ, ದೇವಕುಮಾರನಾಗಿದ್ರೆ ಇಳಿದು ಬಾ, ನಾವು ನಿಮ್ಮನ್ನು ನಂಬ್ತೀವಿ. ಎಲ್ಲಿ ಅಲ್ಲಿ ಏನ್ ಮಾಡ್ತಾರೆ ನೋಡಿ. ಆದ್ರೆ ಎಷ್ಟು ಜನ ನೋಡಿ ಆತನನ್ನ ಮೆರುಗಾದ್ರು, ಅಷ್ಟೇ ಜನ ಬರ್ತಾ ಇದ್ದಾರೆ ಇವತ್ತು ಕ್ರೈಸ್ಟ್ ಅಲ್ಲಿ. ಆಮೆನ್. ಯೇಸು ನಿನ್ನ ಪಾಪಗಳಿಗಾಗಿ ಸತ್ತಿದ್ದಾನೆ, ಯೇಸು ನಿನ್ನ ರೋಗಗಳಿಗಾಗಿ ಸತ್ತಿದ್ದಾನೆ, ಯೇಸು ನಿನ್ನ ಕಷ್ಟಗಳಿಗಾಗಿ ಸತ್ತಿದ್ದಾನೆ. ನೀನು ಲೋಕದಲ್ಲಿ
ಇರಬಾರ್ದಂತ, ನೀನ್ ಪಾಪದಲ್ಲಿ ಜೀವಿಸಬಾರ್ದಂತ, ನೀನ್ ನರಕಕ್ಕೆ ಹೋಗ್ಬಾರ್ದಂತ, ನೀನ್ ಶಾಪದಲ್ಲಿ ನರಿಬಾರ್ದಂತ, ನೀನ್ ಪಾಪದಲ್ಲಿ ಇರಬಾರ್ದಂತ, ನೀನ್ ಸೌಖ್ಯವಾಗಿರ್ಬೇಕಂತ, ನೀನ್ ನಿತ್ಯ ಜೀವಕ್ಕೆ ಹೋಗ್ಬೇಕಂತ ಆತ ನಿನ್ನ ಪಾಪಗಳ ಸ್ಥಳದಲ್ಲಿ, ನಿನ್ನ ಅಪರಾಧದ ಸ್ಥಳದಲ್ಲಿ, ನಿನ್ನ ಪನಿಷ್ಮೆಂಟ್ ಸ್ಥಳದಲ್ಲಿ, ಆಮೇಲೆ ನಿನ್ನ ಶಿಕ್ಷೆಯ ಸ್ಥಳದಲ್ಲಿ ಆತ ನಿಂತ್ಕೊಂಡಿದ್ದಾನೆ ಬಂದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಒಬ್ಬರು ತಪ್ಪು ಮಾಡಿದ್ದಾರೆ ಅನ್ಕೊಳ್ಳಿ, ತಪ್ಪು ಮಾಡಿರುವಾಗ ಯೇಸು ಸ್ವಾಮಿ ಆಮೇಲೆ ಹೇಳ್ತೀನಿ, ಹಲ್ಲೆಲೂಯಾ, ತಪ್ಪು ಮಾಡಿರುವಾಗ ಆ ಶಿಕ್ಷೆ ನಾನು ಭರಿಸ್ತೀನಿ, ಇವ್ರನ್ನ ಬಿಟ್ಬಿಡಿ, ನಾನು ಆ ಶಿಕ್ಷೆ ನಾನು ಭರಿಸ್ತೀನಿ. ಆಮೆನ್. ನಮ್ಮೆಲ್ಲರ ಒಂದೊಂದು ಪಾಪನ ಹೇಳಿದ್ರೆ ನಮ್ಗೆ ಯಾರು ಕ್ಷಮಿಸೋರಿಲ್ಲ, ದೇವರು ನಮ್ಮನ್ನ ಕ್ಷಮಿಸಲ್ಲ. ಯಾಕಂದ್ರೆ ಅಷ್ಟು ಪಾಪಗಳು ಮಾಡಿದ್ರಿ, ಅಷ್ಟು ತಪ್ಪುಗಳು ಮಾಡಿದ್ರಿ, ಹುಟ್ಟಿದಾಗಿಂದ ಇಲ್ಲಿವರೆಗೂ ಪಾಪ పాప పాప పాపాలు లెక్కలే, మనకి మన్నిపులే, మనకి క్షేమము లేదు. అయితే యేసుక్రీస్తు కృప, యేసువిನ కృపೆ ಆಮೆನ್ ನಿನ್ನನ್ನು ಮನ್ನಿಸ್ತೈತೆ, ನಿನ್ನನ್ನು ಕ್ಷಮಿಸ್ತೈತೆ. ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಇದೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಇದೆ, ಯೇಸುವಿನ ಬಾಸುಂಡೆಗಳಲ್ಲಿ ಬಿಡುಗಡೆ ಇದೆ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಇದೆ. ಬಿಡುಗಡೆ ಇದೆಯಾ ಇಲ್ವಾ? ಬಿಡುಗಡೆ ಇದೆ. ನಂಬು. ಎಷ್ಟು ಜನ ವಿಶ್ವಾಸ ಮಾಡ್ತಾ ಇದ್ದೀರಾ? ಎಷ್ಟು ಜನ ನಂಬ್ತಾ ಇದ್ದೀರಾ? ಎಷ್ಟು ಜನ ಇದನ್ನ ವಿಶ್ವಾಸ ಮಾಡ್ತೀರಾ? ದೇವರಿಗೆ ಕ್ಲೈಮೇಟ್ ಕೊಟ್ಟಿರೋದಕ್ಕಾಗಿ ಸ್ತೋತ್ರ, ಸಂದೇಶ ಕೊಟ್ಟಿರೋದಕ್ಕಾಗಿ ಸ್ತೋತ್ರ, ನನ್ನನ್ನ ಕರೆದು ನಿಲ್ಲಿಸಿಕೊಂಡಿರೋದಕ್ಕಾಗಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ಕಂಟಿನ್ಯೂ ಮಾಡೋಣ. ಅರಸರು ಅವನ ಮುಂದೆ ಬಾಯಿ ಮುಚ್ಚಿಕೊಳ್ಳುವರು, ಏಕೆಂದರೆ ಸುದ್ದಿಯೇ ಇಲ್ಲದ ಸಂಗತಿಯನ್ನು ನೋಡುವರು. ಏನ ಸುದ್ದಿ ಇಲ್ಲದ ಸಂಗತಿ? ಸತ್ತವನು ಅವನು ಎದ್ದು ಬರಲು. ಇದುವರೆಗೂ ಒಬ್ಬರಾದ್ರೂ ಸತ್ತವರಿಂದ ಎದ್ದು ಬಂದಿಲ್ಲ. ಒಂದು ವೇಳೆ ಎದ್ದು ಬಂದ್ರೆ ತಿರ್ಗಾ ಸತ್ತವರು. ಬಟ್ ಯೇಸು ಸ್ವಾಮಿ ತಿರ್ಗಾ ಸಾಯಲ್ಲ. ಯೇಸು ಸ್ವಾಮಿ ತಿರ್ಗಾ ಆತನಿಗೆ ಸಾಯೋದೇ ಇಲ್ಲ, ಆತನಿಗೆ ಸಾವೇ ಇಲ್ಲ, ಆತನಿಗೆ ಮರಣನೇ ಇಲ್ಲ. ಆತನ ಎಂತವನಂತೆ ಆತನು ಕೇಳದಿರೋ ಸಂಗತಿ ಏನದಂದ್ರೆ ಸತ್ತವನು ಎದ್ದು ಬರೋದು. ಸತ್ತವನು ಆ ಕಾಲದಲ್ಲಿ ಈ ವಿಷಯ ಎಷ್ಟು ಫೇಮಸ್ ಗೊತ್ತಾ? ಎಷ್ಟು ಸಾವಿರಾರು ಲಕ್ಷಾಂತರ ಜನ ದೇವರ ಕಡೆಗೆ ತಿರುಗಿಕೊಂಡು, ಶತಾಧಿಪತಿ ದೇವರ ಕಡೆಗೆ ತಿರುಗಿದ್ರು, ಆತನನ್ನು ತಿವಿದವರು ದೇವರ ಕಡೆಗೆ ತಿರುಗಿದ್ರು, ಆ ಕಾಲದ ಜನಗಳು ಯಹೂದರು ದೇವರ ಕಡೆಗೆ ತಿರುಗಿದ್ರು, ಆಮೇಲೆ ರೋಮನ್ಸ್ ದೇವರ ಕಡೆಗೆ ತಿರುಗಿದ್ರು. ಎಲ್ಲಾ ದೇಶಗಳು ಇವತ್ತುವರೆಗೂ ತಿರುಗ್ತಾನೆ ಇದ್ದಾರೆ. ಏಸಯ್ಯ ದೇವರು, ಏಸುನೇ ದೇವರು, ಏಸಯ್ಯ ಮೆಯ್ಯಾನ ದೇವನ್ ಅಂತ ಇವತ್ತು ಕೂಡ ಆಮೇಲೆ ಒಬ್ಬೊಬ್ರು ಏಸುನೇ ದೇವರು ಇದೇ ಕೇಳದಿರೋ ಸಂಗತಿನ. ಒಬ್ಬ ಸತ್ತಿರೋ ಎದ್ದೇಳ್ತಾನಂದ್ರೆ, ಒಬ್ಬ ಸತ್ತಿರೋ ಮನುಷ್ಯನ ಎದ್ದೇಳ್ತಾನಂದ್ರೆ, ಒಂದು ಸತ್ತಿರೋ ಡೆಡ್ ಬಾಡಿ ಯಾರು ಹೋಗಿ ಎಬ್ಬರಿಸ್ತೀರಾ, ಯಾರು ಪ್ರೇಯರ್ ಮಾಡಿದಿರಾ, ಸ್ವಂತ ಶಕ್ತಿಯಿಂದ ಎದ್ದು ಬರೋದಂದ್ರೆ ಅದು ವಿಸ್ಮಯ, ಅದು ಅದ್ಭುತ, ಅದು ಅತಿಶಯ. ಅದು ನಿನಗಾಗಿ, ಅದು ನಿನ್ನ ಕುಟುಂಬಕ್ಕಾಗಿ, ಅದು ನಿನ್ನ ಜನರಿಗಾಗಿ, ಅದು ನಿನ್ನ ಸಾಯಬಾರ್ದಂತ, ನಿನ್ನ ನರಕಕ್ಕೆ ಹೋಗ್ಬಾರ್ದಂತ, ನಿನ್ ಮುಕ್ತಿ ಹೊಂದಬಾರ್ದಂತ, ನಿನ್ ಶತ್ರು ಪಾಲ ಆಗ್ಬಾರ್ದಂತ, ನಿನ್ನ ಆತ್ಮ ನಷ್ಟ ಹೊಂದ್ಬೇಕಂತ ಆತನ ಜೀವಿತನಾಗಿ ಎದ್ದು ಬಂದ. ಎಲ್ಲರೂ ಯೇಸು ನಿನಗಾಗಿ ಸತ್ತಿದ್ದಾರೆ, ಯೇಸು ನಿನಗಾಗಿ ಸತ್ತಿದ್ದಾರೆ, ಯೇಸು ನಿನಗಾಗಿ ಸತ್ತಿದ್ದಾರೆ. ನೀನ್ ಸಾಯಬಾರ್ದು, ಬದುಕಬೇಕಂತ సత్తిదానే. యేసు నీకై చనిపోయినాడు. నువ్వు బతకాలని ఆయన నీకోసము, నీకయ్యే, నీ స్వస్థతకయ్యే ఆయన శిలువలో మరణించినాడు. ఆమేన్. కారణం వాడురాతరా, నీ తల్లి, నీ తండ్రి, నీ అన్న, నీ తమ్ముడు, నీ అక్క, నీ చెల్లి, నీ ఫ్రెండ్, నీ స్నేహితుడు, నీ బంధు, నీ బలగము, ఎలా నువ్వు స్కూల్లో చదివిన టీచరు, మాస్టరు, నీ స్నేహితులు, బంధు, బలగము ఎవరన్నా నీకై ప్రాణం ఇచ్చినడా? స్నేహితుడు అంటే ఎవరు? స్నేహితులు ಅಂದ್ರೆ ಯಾರು? ನಿಜವಾದ ಸ್ನೇಹಿತರು ಯಾರು? ಪ್ರಾಣ ಕೊಡೋದೇ ನಿಜವಾದ ಸ್ನೇಹಿತರು. ಆಮೇನ್. ಎಷ್ಟು ಜನ ಫ್ರೆಂಡ್ಶಿಪ್ ಕೊಂಡಿದ್ದೀರಾ? ಫ್ರೆಂಡ್ಸ್ ಯಾವಾಗ್ಲೂ ಫ್ರೆಂಡ್ಸ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಷ್ಟು ಜನ ಫ್ರೆಂಡ್ಸ್ ಇದ್ದೀರಾ? ಫ್ರೆಂಡ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನೀನು యేసయ్యನ ಬಿಟ್ಟು ಬೇರೆ ಯಾರನ್ನ ಫ್ರೆಂಡ್ ಇದ್ರೆ ನೀನ್ ಬೆಸ್ಟ್ ಫ್ರೆಂಡ್ ವೇಸ್ಟ್. ಅವ್ರನ್ನ ತಕೊಂಡ್ಬಿಡ್ತಾನೆ, ಇಲ್ಲ ಅವ್ರ ಜೊತೆ ನೀನು ಹಾಳಾಗ್ಬಿಡ್ತೀಯ. ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ? ನಿನಗಾಗಿ ಪ್ರಾಣ ಕೊಟ್ಟಿರೋ యేసయ్ಯ.
ಆಮೆನ್ ಆಮೆನ್. ಅದೇ ಫ್ರೆಂಡ್ಶಿಪ್ ಅಂದ್ರೆ ಪ್ರಾಣ ಕೊಡದೆ ನಿಜವಾದ ಫ್ರೆಂಡ್ಶಿಪ್. ಪ್ರಾಣ ಕೊಡದೆ ನಿಜವಾದ ಫ್ರೆಂಡ್ಶಿಪ್. ಒಂದು ಫಿಲಿಂ ಆಗ್ತಿದ್ರು, ಡ್ಯಾನ್ಸರ್ ಅವರು ಅರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಆಡ್ತಾರೆ. ಡೈಲಿ 1,000 ಲಕ್ಷ ಮನೆಗೆ ಎತ್ಕೊಂಡು ಬರ್ತಾರೆ. ಮನೆಗೆ ಬಂದ್ರು ಕ್ರಿಸ್ಮಸ್, ಇವತ್ತು ಕ್ರಿಸ್ಮಸ್ ಅಲ್ಲ, ಏನಾದ್ರು ಜೀಸಸ್ ವಿಡಿಯೋಸ್ ನೋಡೋಣ, ಸಿಲಿಬೆಗೆ ಹಾಕಿರೋದು ನೋಡೋಣ, ಗುಡ್ ಫ್ರೈಡೆ ಅಂದ್ಬಿಟ್ಟು ಟಿವಿ ಆನ್ ಮಾಡ್ಬಿಟ್ಟು ರಿಮೋಟ್ ಎತ್ಕೊಂಡು ಕೂತ್ಕೊಂಡ್ರಂತೆ. ದುಡ್ಡು ಬ್ಯಾಗ್ ಎತ್ತಿ ಅಲ್ಲಿ ಇಕ್ಬಿಟ್ಟು ಇಕ್ಕಿದ್ರೆ ಆ ಟಿವಿ ಒಳಗಡೆ ಆ ಸಿಸ್ಟರ್ ಬರ್ತಾರೆ. ಜೀಸಸ್ನ ಹೊಡೆಯೋ ಜಾಗ ಇಲ್ಲಿ ಹೊಡೆಯೋದು, ಮುಳ್ಕಿರೀಟ ಹೊಡೆಯೋದು. ಫಸ್ಟ್ ಮುಳ್ಕಿರೀಟ ಹೊಡೆಯೋದು ಬಂದಂತೆ. ಈಕೆಗೆ ಒಳಗಡೆ ಒಂದೇ ದುಃಖ, ಅಯ್ಯೋ ನನ್ನ ಸ್ವಾಮಿನ, ನಾ ಸ್ವಾಮಿನಿ, ನಾ ಪ್ರಭುನಿ. ಆಮೆನ್ ಹಲ್ಲೆಲೂಯಾ. ಹೊಡಿತಾ ಇದ್ರಲ್ಲ, ಒಂದು ವಿಷನ್ ಆಕೆ ಮುಂದ್ಗಡೆ ಒಂದೇ ವಿಷನ್. ಆ ಟಿವಿಯಲ್ಲಿ ಆ ಜಾಗದಲ್ಲಿ ಆಕೆ ಇದ್ದಾಳೆ, ಅಲ್ಲಿ ಹೋಗ್ಬಿಟ್ಟು ಹಂಗ ಹಾಕಿ ತೆಗಿತಾಳೆ. ಅವ್ರ ಭುಜನ ಎತ್ತಿಂಗ್ ಅಂತಾಳೆ, ತೆಗೆದ್ರೆ ಆಕೆ ಮುಖ. ನಾನು ಯೇಸು ಸ್ವಾಮಿಗೆ ಹೊಡಿಬೇಡಿ, ನನ್ನ ರಾಜನಿಗೆ ಹೊಡಿಬೇಡಿ, ಮುಳ್ಕಿರೀಟ ಅಂತ ಕೀಳ್ತಾಳೆ ಅಂತ ಕೀಳಿದ್ರೆ ಆಕೆ ಮುಖ ಕಾಣಿಸ್ತದೆ. ಇನ್ನೊಂದ್ ಹತ್ರ ಒಂದು ತಿವಿತಾ ಇದ್ರಂತೆ, ಆ ಸೀನ್ ಹತ್ರ ಹೋಗಿ ತಿವಿಯವ್ರನ್ನ ಕೈ ಹಿಡ್ದು ಹಿಂಗ್ ಅನ್ಲಂತೆ, ಎತ್ತಿದ್ರೆ ಆಕೆ ಮುಖ ಇದೆ ಅಂತೆ. ಆಮೆನ್ 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 ಹಲ್ಲೆಲೂಯಾ. ಹಾಗೆ ಕೈಗೆ ಕಾಲುಗಳಿಗೆ ಮೊಳೆ ಹೊಡೆಯುವಾಗ ಹೊಡಿಬೇಡಿ, ನಾನು ಯೇಸುನ ಹೊಡಿಬೇಡಿ, ನಾ ಪ್ರಭುನಿಗೆ ಕೊಟ್ಟೋದಲ್ಲ, ಆಮೆನ್, ನಾ ಮೇಕಲ್ತೋ ಆಮೆನ್ ಕೊಟ್ಟೋದಲ್ಲ ಅಂತ ಇಳಿದು ನೋಡ್ತಾಳಂತೆ, ಆಕೆ ಮುಖನೇ ಕಾಣಿಸ್ತದೆ. 5-6 ಸೀನಲ್ಲಿ ಆಕೆ ಮುಖನೇ ಬರ್ತಾ ಇದೆ. ಆಮೆನ್. ಹೇಳಿದಂತೆ, ದೇವರು ನೀನ್ ಮಾಡ್ತಾ ಇದೆಯಲ್ಲ, ಆ ಪಾಪಗಳೇ ನನ್ನ ತಿರುಗಿ ಸಿಗಬೇಕ. ಹೇಗೆ ಏನ್ ಮಾಡ್ತಾ ಇದೆಯಲ್ಲ ಪಾಪ, ನೀನ್ ಬಿಟ್ಟಿರೋ ಪಾಪಗಳು ತಿರ್ಗಾ ಮಾಡ್ತಾ ಇದೆಯಲ್ಲ, ನೀನ್ ಬಿಟ್ಟಿರೋ ತಪ್ಪುಗಳನ್ನ ತಿರ್ಗಾ ಮಾಡ್ತಾ ಇದೆಯಲ್ಲ, ನೀನ್ ಈ ತರ ಮೈ ಮಾರ್ಕೊಂಡು ನೀನು ದುಡ್ಡನ್ನ ಸಂಪಾದಿಸ್ತಾ ಇದೆಯಲ್ಲ, ನೀನ್ ಸುಳ್ಳು ಹೇಳ್ಕೊಂಡು ದುಡ್ಡನ್ನ ಸಂಪಾದಿಸ್ತಾ ಇದೆಯಲ್ಲ, ನಿನ್ನ ಪಾಪಗಳೇ ನನ್ನನ್ನ ಹೊಡಿತಾ ಇದೆ ಶಿಲುಬೆಗೆ. ತಿರುಗಿ ನಾವು ಪಾಪ ಮಾಡಿದ್ರೆ, ತಿರುಗಿ ನಾವು ತಪ್ಪು ಮಾಡಿದ್ರೆ ಆತನನ್ನ ಶಿಲುಬೆಗೆ ಹಾಕ್ದಂಗೆ ಆಕೆ ಅಲ್ಲೇ ಮನಕಾಲ ಹಾಕಿ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ಕೈ ಎತ್ತಿ ಆ ಪಾಪದ ಜೀವಿತನ ಬಿಟ್ಟು ಭಯಭಕ್ತಿಯಿಂದ ಒಂದು ಮನೆ ಕೆಲಸ ಹೋಗಕ್ಕೆ ಸ್ಟಾರ್ಟ್ ಮಾಡಲ್ಲ. ಅವರು ಆಶ್ಚರ್ಯಪಟ್ಟು, ನೀವು ತುಂಬಾ ಫೇಮಸ್ ಅಲ್ಲ, ನೀವು ಫೇಮಸ್ ಆಗ್ತಿರಲ್ವಾ? ಯಾಕೆ ಇಲ್ಲ, ನೀವು ಕೆಲಸ ಕೊಡಿ, ನನಗೆ ದಯವಿಟ್ಟು ನಾನು ಮಾಡ್ತೀನಿ. ಯಾರು ಕೊಡದೇ ಇದ್ದಿದ್ದ ಆ ಏರಿಯಾದಲ್ಲಿ, ಆ ಏರಿಯಾನೇ ಬಿಟ್ಟು ಹೊಸ ಜಾಗಕ್ಕೆ ಹೋಗಿ ಸಾಫ್ಟ್ ಆಗಿ ದೇವರಲ್ಲಿ ಭಯಭಕ್ತಿಯಿಂದ ಬದುಕಲು ಸ್ಟಾರ್ಟ್ ಮಾಡಿದ್ರು. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ದೇವರು ನಮ್ಮ ಜಾಗದಲ್ಲಿ ನಮ್ಮ ಅಪರಾಧಗಳನ್ನ, ನಮ್ಮ ತಪ್ಪುಗಳನ್ನ, ನಮ್ಮ ಪಾಪಗಳನ್ನ, ಮನ ಪಾಪ ಅಲ್ಲಿ, ಮನ ಶಾಪ ಅಲ್ಲಿ, ಮನ ತಪ್ಪಲ್ಲಿ, ಮನ ಅಪರಾಧ ಅಲ್ಲಿ ಆತನು ನಮಗಾಗಿ ಒತ್ಕೊಂಡಿದ್ದಾನೆ. ನಮ್ಮ ಜಾಗದಲ್ಲಿ ನಿಂತು ನಮ್ಮ ಶಿಕ್ಷೆಯನ್ನು ಆತನು ಅನುಭವಿಸಿದ್ದಾನೆ. ನಮ್ಮ ತಪ್ಪನ್ನ, ನಮ್ಮ ಅಪರಾಧನ ಆತನು ತನ್ನ ಮೇಲೆ ಹಾಕೊಂಡು ಶಿಲುಬೆಯಲ್ಲಿ ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಂದು ಕೇಳಿದ ವಿಷಯವನ್ನು ಗ್ರಹಿಸಿಕೊಳ್ಳುವರು. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಆಮೆನ್. ಯಾರಿಗೆ ಗೋಚರವಾಗಿತ್ತು? ಆಮೆನ್. ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೋ ಬುಡದಿಂದ ಹೊಡೆಯುವ ಚಿಗುರಿನ ಹಾಗೂ ಅವನ ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಹಲ್ಲೆಲೂಯಾ. 33 ವರ್ಷ ಇದ್ರಲ್ಲ ಯೇಸು ಸ್ವಾಮಿ ಭೂಮಿಯಲ್ಲಿ, ಆ 33 ವರ್ಷ ಯಾರ ದೃಷ್ಟಿಯಲ್ಲಿ ಬೆಳೆದ? ದೇವರ ದೃಷ್ಟಿಯಲ್ಲಿ ಬೆಳೆದ. ದೇವರ ದಯೆ ಮನುಷ್ಯರ ದಯೆಯನ್ನು ಹೊಡೆದು ದಾವಿದನ ಅಂಕುರದವನಾಗಿ, ದಾವಿದನ ಚಿಗುರಾಗಿ, ದಾವಿದನ ವಂಶದಲ್ಲಿ ಹುಟ್ಟಿದ. ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ಯಾವ ಅಂದ ಚಂದ ಯೇಸು ಸ್ವಾಮಿಯಲ್ಲಿ ಯಾಕೆ ಇರ್ಲಿಲ್ಲ? ನಿನ್ ಪಾಪ ನನ್ನ ಪಾಪ, ನಿನ್ ತಪ್ಪು ನನ್ನ ತಪ್ಪು, ನಿನ್ನ ಅಪರಾಧ ನನ್ನ ಅಪರಾಧ. ಇವತ್ತು ನೀನ್ ಪಾಪ ಮಾಡ್ತಾ ಇದೀಯಾ? ಇವತ್ತು ಪಾಪದಲ್ಲಿ ಇದೀಯಾ? ನಿಮ್ಮಲ್ಲಿ ಯಾರನ್ನ ಹೊಸಬ್ರು ದೇವರಲ್ಲಿ ಕೂತಿದ್ದೀರಾ? ಹಳಬ್ರು ಕೂತಿದ್ದೀರಾ? ನಿಮ್ಮಿಬ್ಬರಿಗೂ ದೇವರು ಮಾತಾಡ್ತಾ ಇದ್ದಾನೆ. ನಿಮ್ಮಿಬ್ಬರ ಕೂಡ ದೇವರು ಮಾತಾಡ್ತಾ ಇದ್ದಾನೆ. ನಿಮ್ಮಿಬ್ಬರ ಸಂಗಡ ಕೂಡ ದೇವರು ಮಾತಾಡ್ತಾ ಇದ್ದಾನೆ. ಮತ್ತೆ ಆ ಸಿಸ್ಟರ್ ತರ ಶಿಲುಬೆಗೆ ಹಾಕ್ತಿ ಯೇಸುವನ್ನ, ಬಿಟ್ಟಿರೋ ಕೋಪನ, ಬಿಟ್ಟಿರೋ ದೇಶನ, ಬಿಟ್ಟಿರೋ ಪಾಪನ, ಬಿಟ್ಬಿಡ್ತೀನಿ ಅಂತ ಹೇಳಿ ಮತ್ತೆ 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 ಅದೇ ಪಾಪನೆ, ಅದೇ ತಪ್ಪನೆ, ಅದೇ ಅಪರಾಧನ ಮಾಡ್ತೀಯಾ? ಆಮೆನ್. ವಿಗ್ರಹ ಆರಾಧನೆ ಪಾಪ, ಸುಳ್ಳು ಹೇಳೋದು ಪಾಪ, ಕೋಪ ಮಾಡ್ಕೊಳ್ಳೋದು ಪಾಪ, ಶಾಪಗಳಾಗೋದು ಪಾಪ, ಅನ್ಯಾಯ ಮಾಡೋದು ಪಾಪ, ಸುಳ್ಳು ಹೇಳೋದು ಪಾಪ, ಬೇರೆಯವ್ರನ್ನ ನಿಂದಿಸೋದು ಪಾಪ, ಅವಮಾನ ಮಾಡೋದು ಪಾಪ, ಜಗಳ ಮಾಡೋದು ಪಾಪ, ಕುಡಿಯೋದು, ತಿನ್ನೋದು, ವಿಗ್ರಹ ಆರಾಧನೆಗೆ ಹೋಗೋದು, ಅವುಗಳನ್ನು ನಮಸ್ಕರಿಸೋದು ಪಾಪ. ಇವುಗಳು ನಿರ್ಮಿತ ನಿನಗೆ ಶಾಪ ಬರ್ತದೆ. ಆ ಪಾಪಗಳು ಶಾಪವಾಗಿ ಮಾರ್ಪಡ್ತೈತೆ.
ಅದು ನಿನ್ನ ಕುಟುಂಬವನ್ನ ನಿನ್ನನ್ನ ಕಾಡ್ತಾ ಇದೆ. ಸ್ನೇಹಿತರು ಕರೀತಾರೆ, ಬಂಧುಗಳು ಕರೀತಾರೆ, ನಮ್ಮ ಹಳೆ ಜಾಗಕ್ಕೆ ಹೋದ್ರೆ ಕರೀತಾರೆ. ಒಪ್ಪು ಬೇಡ. ಅದು ನಿನ್ ಕರೆಯೋದು ಸೈತಾನ, ಪಾಪಕ್ಕೆ ಮೂಲ ಪುರುಷನ ಸೈತಾನ. ಯಾರ ಜೀವನದಲ್ಲಿ ದೇವರು ನಿನಗೆ ಮಾಡದಿರೋದನ್ನ ಮಾಡಿದ್ದಾನೆ ಹೇಳಿದಲ್ಲ. ನಿನ್ ತಂದೆ, ನಿನ್ ತಾಯಿ, ನಿನ್ ತಂಗಿ, ನಿನ್ನ ಅಕ್ಕ, ನಿನ್ನ ಅಣ್ಣ, ನಿನ್ ತಮ್ಮ, ನಿನ್ ಬಾಮೈದ, ನಿನ್ ಸ್ನೇಹಿತರು, ನಿನ್ ಬಂಧು, ನಿನ್ ಬಳಗ, ನಿನ್ ಕ್ಲಾಸ್ಮೇಟ್, ನಿಮ್ ಓನರು, ನಿಮ್ ಕೂಲಿ ಆಳು, ಯಾರು ಮಾಡದಿರೋನ ಏಸಯ್ಯ ಮಾಡಿಕೊಟ್ಟಿದ್ದಾನೆ. ತನ್ನ ಪ್ರಾಣನ ಕೊಟ್ಟು ನಿನ್ ಪ್ರಾಣನ ಉಳಿಸಿದ್ದಾನೆ. ನಿನ್ ಏಟುಗಳನ್ನ ಆತನ ತಿಂದು ನಿನ್ ಶಿಕ್ಷೆಯಿಂದ ಬಿಡಿಸಿದ್ದಾನೆ. ನಿನ್ ರೋಗನ ತಾನು ಹೊತ್ಕೊಂಡು ನಿನ್ಗೆ ಆರೋಗ್ಯ ಕೊಟ್ಟಿದ್ದಾನೆ. ನಿನ್ನ ಅವಮಾನನ ಆತನ ಹೊತ್ಕೊಂಡು ನಿನ್ಗೆ ಮಾನ ಕೊಟ್ಟಿದ್ದಾನೆ. ನಿನ್ನ ಬಡತನನ ಆತನ ಹೊತ್ಕೊಂಡು ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್. ನಿನಗಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿದ್ದಾರೆ. ಹೇಳಿ, ಎಲ್ಲಾರು ಹೇಳಿ, ನನಗಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿದ್ದಾರೆ. ನಾನು ಚೆನ್ನಾಗಿರ್ಬೇಕಂತ ಸತ್ತಿದ್ದಾರೆ. ನಾನು ಪಾಪ ಮಾಡಬಾರ್ದಂತ ಸತ್ತಿದ್ದಾರೆ. ನಾನು ನರಕಕ್ಕೆ ಹೋಗ್ಬಾರ್ದಂತ ಆತ ನನ್ನ ಜಾಗದಲ್ಲಿ ಶ್ರಮವನ್ನು ಅನುಭವಿಸಿದ್ದಾನೆ. ಹಾಗಲ್ಲ ನಾನು ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನೋಡಾ, ನಿನ್ನ ಕಷ್ಟನ, ನಿನ್ನ ಶ್ರಮನ, ನಿನ್ನ ದುಃಖನ ತಾನು ಹೊತ್ಕೊಂಡು ನಿನಗೆ ಎಷ್ಟು ಫ್ರೀ ಮಾಡಿದ್ದಾನೆ ನೋಡು. ಆಮೆನ್. ಯೇಸು ಸ್ವಾಮಿ ಬಂದಿಲ್ಲ ಅಂದ್ರೆ ನೀನು ನರಕಕ್ಕೆ ಹೋಗ್ತಾ ಇದ್ದೆ. ಶಾಪ, ಪಾಪ ಬಂಧನಗಳು ನಿನ್ನನ್ನು ಹೊತ್ಕೊಂಡು ಹೋಗ್ಬಿಡ್ತಾ ಇತ್ತು. ಪಾಪ ಮಾಡೋ ಮನುಷ್ಯನಿಗೆ ಸಮಾಧಾನ ಇರಲ್ಲ. ಪಾಪ ಮಾಡೋ ಮನುಷ್ಯನಿಗೆ ಬಿಡುಗಡೆ ಇರಲ್ಲ. ಪಾಪ ಮಾಡೋ ಮನುಷ್ಯನ ಮರಣಕ್ಕೆ ಭಯ ಪಡಬೇಕಾಗುತ್ತೆ. ಪಾಪ ಮಾಡೋ ಮನುಷ್ಯನ ನರಕಕ್ಕೆ ಹೋಗ್ತಾನೆ. ಪಾಪಗಳು ಯಾಕೆ ಕೆಲವು ಧೈರ್ಯ ಇರಲ್ಲ? ಯಾಕೆ ಕೆಲವು ಜೀವನದಲ್ಲಿ ಯಾವಾಗ್ಲೂ ಆಕ್ಸಿಡೆಂಟ್, ಆಸ್ಪತ್ರೆ, ಮತ್ತೆ ಸಾಲ, ಕಣ್ಣೀರು, ದುಃಖ, ಅವಮಾನ, ಕುಟುಂಬ ಸಮಸ್ಯೆಗಳು, ಕುಟುಂಬಗಳು ಒಡೆದೋಗೋದು, ಪತಿ ಪತ್ನಿ ಡೈವರ್ಸ್ ಕೇಸುಗಳು, ಮಕ್ಕಳು ಮಾರ್ಗ ತಪ್ಪೋದು, ಶಾಪಗಳು, ಪಾಪಗಳೇ ಶಾಪಗಳಾಗಿ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ದಿರಾ, ನೆಮ್ಮದಿ ಇಲ್ದಿರಾ, ಬರೋ ದುಡ್ಡೆಲ್ಲ ಆಸ್ಪತ್ರೆ ಬಡ್ಡಿ ಕಟ್ಟೋದಕ್ಕೆ. ಯಾವಾಗ್ಲೂ ಬಡ್ಡಿ ಕಟ್ಟೋದು ಒಳ್ಳೇದಲ್ಲ. ಬಡ್ಡಿ ಒಳ್ಳೇದಲ್ಲ. ಬಡ್ಡಿ 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 ಒಳ್ಳೇದಲ್ಲ. ಸಾಲ 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 ಒಳ್ಳೇದಲ್ಲ. ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಒಳ್ಳೇದಲ್ಲ. ಶಾಪ, ಶಾಪ. ಅದಕ್ಕೆ ಏಸೈ ಇವತ್ತು ನಿನಗಾಗಿ ನಾನು ಸತ್ತಿದ್ದೀನಿ ಅಂತ ಹೇಳ್ತಾರೆ. నీ కై నేను నీ స్థలంలో నిలిచి ఆమేన్ నిన్ను తప్పించి ಆತನ ಬಿಟ್ಬಿಡು, ಆಕೆನ ಬಿಟ್ಬಿಡು, ನನ್ನನ್ನು ಶಿಕ್ಷಿಸು, ನನ್ನನ್ನು ಹೊಡಿ. ಆಮೇನ್. ನನ್ನ ಮಗು ಯಾವಾಗ್ಲೂ ಎದುರು ಮನೆಗೆ ಆಟ ಆಡಕ್ಕೆ ಹೋಗ್ತಾ ಇಲ್ಲ. ಏನಕ್ಕೆ ಆಟ ಆಡಕ್ಕೆ ಹೋಗ್ತಾ ಇಲ್ಲ? ಹಲ್ಲೆಲೂಯಾ. ಗಡಿಯಾರನ ಹೊಡೆದಾಕ್ಬಿಟ್ಟು ಏನ್ ಮಾಡುದು? ಗಡಿಯಾರನ ಹೊಡೆದಾಕ್ಬಿಟ್ಟು ಆ ಓನರ್ಗೆ ಕೋಪ ಬಂದ್ಬಿಟ್ಟು, ಆ ಓನರ್ಗೆ ಬೇಜಾರಾಗ್ಬಿಟ್ಟು, ಇಷ್ಟು ಕಾಸ್ಟ್ಲಿ ಕೊಟ್ಬಿಟ್ಟು ಮನೆಗೆ ಹೋಗ. ಮಗು ಒಂದೇ ಅಳಿತಾ ಇದೆ, ಎಷ್ಟೊತ್ತಾದ್ರೂ ಬಂದಿಲ್ಲ. ಹೋದ್ರೆ ಏನಪ್ಪ ನನ್ನ ಬೈತಾ ಇದಾರೆ, ಅಂಕಲ್ ಕೊಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಇಲ್ಲ, ಮಗು ಹತ್ರ ಇಲ್ಲ ಕಾಸು, ಆ ದುಡ್ಡು ಕಾಸ್ಟ್ಲಿ ಇಲ್ಲ. ಎಲ್ಲಿರ್ತದೆ? ಚಿಕ್ಕ ಮಗು ಹತ್ರ, ಚಿಕ್ಕ ಮಗು ಹತ್ರ ಇರಲ್ಲ. ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ದಾರೆ. ಆಗ ತಂದೆ ಬಂದು ಅದೆಷ್ಟಿದೆ ನಾನು ಕೊಡ್ತೀನಿ, ಅದೆಷ್ಟಿದೆ ನಾನು ಕೊಡ್ತೀನಿ, ಬಾ ಮಗನೆ, ಎಷ್ಟು ಕಾಸ್ಟ್ಲಿ. ಆ ಓನರ್ ಕೊಟ್ಬಿಟ್ಟು ಆ ತನ್ನ ಮಗುನ ಬಿಡಿಸ್ಕೊಂಡು ಹೋದ. ಆ ಮಗು ನೀನೆ, ಆ ಅಪ್ಪ ಏಸಪ್ಪ. ಆ ಮಗು ನೀನೆ, ಆ ತಪ್ಪು ಮಾಡಿರೋ ನೀನೆ. ಅದ್ರ ಪ್ರೈಸ್ ಯಾರು ಕೊಟ್ಟಿದ್ದಾರೆ? ಅದ್ರ ಪೇಮೆಂಟ್ ಯಾರು ಪೇ ಮಾಡಿದ್ದಾರೆ? ಆ ದುಡ್ಡನ್ನ ಯಾರು ಪೇ ಮಾಡಿದ್ದಾರೆ? ಒಂದು 6 ತಿಂಗಳಿಂದ ಏನೋ ಟಿವಿ ನೋಡ್ತಾ ಇದೆ, ನ್ಯೂಸ್, ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಏನಂದ್ರೆ ಗೂಗಲ್ ಪೇನ, ಫೋನ್ ಪೇ ಏನೋ ಫಸ್ಟ್ ಬಂದಿದೆ. ಯಾರು? ಪೇಟಿಎಂ ಅಲ್ವಾ? ಅಡ್ವರ್ಟೈಸ್ಮೆಂಟ್ ಇದೆ, ಅಡ್ವರ್ಟೈಸ್ಮೆಂಟ್ ನಡೆಯುವಾಗ ಮಗ ಕೆಳಗಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎತ್ತಿ ಗ್ಲಾಸ್ ಹೊಡಿತಾನೆ, ಮೇಲ್ಗಡೆ ಫ್ಲೋರ್ ಮುರಿದೋಗುತ್ತೆ. ಕೆಳಗೆ ಈಚೆ ಬಂದು ಓನರ್ ಬೈತಾ ಇದ್ದಾರೆ. ಅವರಪ್ಪ ಬಂದು ಅಡ್ವಾನ್ಸ್ ಪೇ ಮಾಡಿ ತಗೊಂಡು ಕರ್ಕೊಂಡು, ಎಕ್ಸ್ಟ್ರಾ ಅಡ್ವಾನ್ಸ್. ಇನ್ನೊಂದ್ಸಲ ಏನನ್ನ ಗ್ಲಾಸ್ ಮುರಿದೋದ್ರೆ ಕೂಡ ಗ್ಲಾಸ್ ಹಾಕಿಸ್ಕೊ, ಪೇಟಿಎಂ ಮಾಡ್ಬಿಟ್ಟ. ಆಮೇಲೆ ಅಂತ ರಕ್ತ ಏಸಯ್ಯ ರಕ್ತ, ಅಂತ ಪ್ರೈಸ್ ಕೊಟ್ಟಿರೋದು ಏಸಯ್ಯ. ನಿನ್ನ ಮೇಲೆ ಕೂಡ ನೀನೇ ನನ್ನ ಮಗು, ರಕ್ತ ಕೊಟ್ಟು ನಿನ್ನ ಕೊಂಡ್ಕೊಂಡಿರೋದು.
ಯೇಸು ಸ್ವಾಮಿ ರಕ್ತ ಸುರಿಸಿ ನಿನ್ನನ್ನು ಸಂಪಾದಿಸಿಕೊಂಡ್ರು. ನೀನ್ ನಿನ್ನ ಸ್ವಂತ ಸೊತ್ತಲ್ಲ, ನೀನ್ ನಿನ್ ಸ್ವಂತ ಸೊತ್ತಲ್ಲ. ನೀನ್ ನಿನ್ನ ಇಷ್ಟ ಪ್ರಕಾರ ಜೀವಿಸೋದಕ್ಕೆ ಆತರ ಬಿಡಿಸಿರೋದಲ್ಲ. ತಿರ್ಗಾ ಹೋಗಿ ತಪ್ಪು ಮಾಡಂತ ನಿನ್ನನ್ನ ಬಿಡಿಸಿರೋದಲ್ಲ. ನೀ ತಿರ್ಗಾ ಹೋಗಿ ಪಾಪದಲ್ಲಿ ಬೀಳಂತ ನಿನ್ನನ್ನ ಬಿಡಿಸಿದಲ್ಲ. ಇನ್ಯಾವತ್ತೂ ಮಾಡಬೇಡ ಮಗನೇ. ನನ್ನ ಸಮ್ಮುಖದಲ್ಲಿರು, ನನ್ನ ಪಾದದಲ್ಲಿರು, ನನ್ನ ಪೀಠದಲ್ಲಿರು. ಮತ್ತೆ 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 ನಾವು ಪಾಪ ಮಾಡಿದ್ರೆ ಇನ್ಯಾವ ತ್ಯಾಗನಿಲ್ಲ, ಇನ್ಯಾವ ಬಲಿದಾನ ಇಲ್ಲ. ಯೇಸು ಸ್ವಾಮಿ ತನ್ನನ್ನ ಶಿಲ್ಪೆಗೊಳಿಸ್ಕೊಳ್ಳೋ ತ್ಯಾಗ ಯಜ್ಞ ಬಿಟ್ರೆ ಬೇರೆ ಯಜ್ಞ, ದೊಡ್ಡ ಯಜ್ಞ ಇಲ್ಲ. ಅದು ಎಲ್ಲಾ ಕುರಿಗಿಂತ, ಹಸುಗಿಂತ, ಎಮ್ಮೆಗಿಂತ, ಕೋಳಿಗಿಂತ, ಎಲ್ಲಾ ಪ್ರಾಣಿಗಳಿಗಿಂತ, ಮನುಷ್ಯನಿಗಿಂತ ಶ್ರೇಷ್ಠವಾದ ರಕ್ತ ಏಸೆಯ ರಕ್ತ, ದೈವಿಕ ರಕ್ತ. ನಿನ್ನ ಪಾಪಗಳನ್ನು ಕ್ಷಮಿಸೋ ರಕ್ತ, ನಿನ್ನ ರೋಗವನ್ನು ನಿವಾರಿಸೋ ರಕ್ತ, ನಿನಗೆ ನಿತ್ಯ ಜೀವವನ್ನು ಕೊಡೋ ರಕ್ತ, ನಿನ್ನ ಕಣ್ಣೀರನ್ನು ಒರೆಸೋ ರಕ್ತ, ನಿನ್ನ ಅವಮಾನವನ್ನು ನೀಗಿಸೋ ರಕ್ತ, ನಿನ್ನ ದುಃಖವನ್ನು ನೀಗಿಸೋ ರಕ್ತ, ನಿನ್ನ ಶಾಪವನ್ನು ಅಳಿಸೋ ರಕ್ತ, ನಿನ್ನ ಪಾಪವನ್ನು ಅಳಿಸೋ ರಕ್ತನ ಕೊಟ್ಟು ನಿನ್ನನ್ನ ಕರ್ಕೊಂಡು ತಗೊಂಡಿರೋದು. ಈ ಪ್ರೈಸ್ ವ್ಯಾಲ್ಯೂ ನಿನಗೆ ಗೊತ್ತಿರಲಿ. ಇದ್ರ ವ್ಯಾಲ್ಯೂ ನಿನಗೆ ಗೊತ್ತಿರಲಿ. ನೋಡಿ, ನೆಕ್ಸ್ಟ್ ಒಂದು ದೊಡ್ಡ ಕಷ್ಟ ಬರುತ್ತೆ. ಬರ, ಊಟ ಕೂಡ ಕಷ್ಟ ಆಗುತ್ತೆ, ಉದ್ಯೋಗಕ್ಕೂ ಕಷ್ಟ ಆಗುತ್ತೆ. ನೆಕ್ಸ್ಟ್ ದಿನಗಳಲ್ಲಿ ಯುದ್ಧ ಬರ್ತದೆ, ಅದಕ್ಕಿಂತ ಮುಂಚೆ ಒಂದು ಬರ ಬರ್ತದೆ, ಕಷ್ಟ. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಊಟಕ್ಕೆ ಕಷ್ಟ, ಕೆಲವು ದೇಶಗಳಲ್ಲಿ ಊಟಕ್ಕೆ ಕಷ್ಟ, ಆಫ್ರಿಕಾ ಖಂಡಗಳಲ್ಲಿ ಊಟಕ್ಕೆ ಕಷ್ಟ. ಮಣ್ಣನ್ನ ಪುಡಿ ಮಾಡಿ ಜಲ್ದಿ ಹಿಡಿದು ಸೌದೆ ಇದ್ರ ಬಿಸಿಲಿಗೆ ಚಪಾತಿ ಹಾಕೊಂಡು ತಿಂತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಇವತ್ತು ಕೂಡ ನಾವು ಧೈರ್ಯವಾಗಿದ್ದೀವಿ. ಲೋಕದಲ್ಲೆಲ್ಲ ಭಯ ಪಡ್ತಾ ಇದ್ದಾರೆ, ಏನ್ ನಡೀತಾ ಇದೆ, ಅಯ್ಯೋ ಪ್ರವಾಹ, ಏನಿದು ಮಳೆ, ಏನಿದು ಅಗ್ನಿ ದುರಾಂತಗಳು, ಏನಿದು ಬಿರುಗಾಳಿ, ಏನಿದು ಸುಂಟು ಗಾಳಿ, ಏನಿದು ಚಂಡಮಾರುತ, ಏನಿದು ಬಂಗಾಳ ಕೊಲ್ಲಿಯ ಒಂದು ಇದು ಪವರು. ಅಯ್ಯೋ ಏನ್ ನಡೀತದೆ. ಒಂದು ಕೊರೋನಾ 1.5 ವರ್ಷ ನಮ್ಮನ್ನ ಕಾಡ್ತು. ಸ್ವಲ್ಪ ರಿಲೀಫ್ ಆಯ್ತಪ್ಪ ಅಂದ್ರೆ 1 ತಿಂಗಳಿಂದ ಮಳೆ, ಮನೆಗಳೆಲ್ಲ ಫುಲ್ ವಾಟರು, ರೋಡ್ಗಳೇ, ಕಡಪ ಪೂರ್ತಿ, ತಿರುಪತಿ ಪೂರ್ತಿ, ಚಿತ್ತೂರು ಪೂರ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 750 ಹಳ್ಳಿಗಳಂದ್ರೆ ಏನ್ ಸುಮ್ಮನೆನಾ? ಏನ್ ನಡೀತಾ ಇದೆ, ಏನ್ ಜರುಗ್ತಾ ಇದೆ, ಏನ್ ಸಂಭವಿಸ್ತಾ ಇದೆ. ಬಟ್ ನಿನ್ನ ದೇವರ ಒಂದು ಮಧ್ಯದಲ್ಲಿ ಕಾಪಾಡ. ಕೊರೋನಾ ನಿನ್ನನ್ನು ಕಾಪಾಡ್ದ. ಇದಲ್ಲ, ಈ ಸುನಾಮಿ ಅಲ್ಲ, ಈ ಯುದ್ಧ ಅಲ್ಲ, ಈ ಬರ ಅಲ್ಲ, ಇದಕ್ಕಿಂತ ದೊಡ್ಡದು ನಡೆದ್ರೆ ಕೂಡ ನಿನ್ನನ್ನು ಮಾತ್ರ ಅದ್ಭುತವಾಗಿ ಕಾಪಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಜೀವನಕ್ಕಾಗ್ಲಿ, ನಿನ್ನ ಜೀವಿತಕ್ಕಾಗ್ಲಿ, ಈ ಲೋಕದಲ್ಲಿ ನಾನು ಹೆಂಗಪ್ಪ ಬದುಕೋದು, ನಿನ್ನ ಒಂದು ಧೈರ್ಯಕ್ಕಾಗ್ಲಿ ಹೊರತನೆ ಪಡಬೇಡ. ಆಮೆನ್. ನಿನ್ನ ವಿಷಯದಲ್ಲಿ ದೇವರು ಮೊದಲೇ ಪ್ಲಾನ್ ಮಾಡಿಟ್ಟಿದ್ದಾನೆ, ಎಲ್ಲ ಸೆಟ್ ಮಾಡಿಟ್ಬಿಟ್ಟಿರ್ತಾನೆ. ಸೆಟ್ ಮಾಡ್ತಾನ ಇಲ್ವಾ? ಮಾಡಲ್ವಾ? ಮಾಡಲ್ವಾ? ನಮ್ಮ ಮಕ್ಳಿಗೆ ಬ್ಯಾಂಕಲ್ಲಿ ದುಡ್ಡು ಹಾಕಿರ್ತೀರಾ ಇಲ್ವಾ? ನಮ್ಮ ಮಕ್ಳಿಗೆ ಸೈಟ್ ತೆಗ್ದಿರ್ತೀರಾ ಇಲ್ವಾ? ನಮ್ಮ ಮಕ್ಳಿಗೆ ಗಾಡಿ ಈಸ್ಕೊಡ್ತೀರಾ ಇಲ್ವಾ? ನಮ್ಮ ಮಕ್ಳಿಗೆ ಒಳ್ಳೆ ಬಟ್ಟೆ, ಒಳ್ಳೆ ಆಟ ಸಾಮಾನುಗಳು, ಆ ಫ್ಯೂಚರ್ ಬೇಕಾಗಿರೋದು ಎಲ್ಲ ಈಸ್ಕೊಡ್ತೀರಲ್ವಾ? ಒಬ್ಬ ತಂದೆ ತಾಯಿ ಆ ತರ ಮಾಡಿದ್ರೆ ಪರಲೋಕ ದೇವರು ಎಲ್ಲ ಸೆಟ್ ಮಾಡಿ. ನೀನು ಅದಕ್ಕೆ ನಾಳೆಯ ಕುರಿತು ಚಿಂತೆ ಮಾಡ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣಗಳು ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು. ಎಂತವನಾಗಿದೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ? ಎಲ್ಲರೂ ಕೈ ಎತ್ತು. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಎಂತವನಾಗಿದ್ದ? ಧಿಕ್ಕರಿಸೋದಂದ್ರೆ ಧಿಕ್ಕಾರ ಅಂದ್ರೆ ಧಿಕ್ಕಾರ ಕೂಗ್ತಾರೆ, ಗೊತ್ತಾ? ರಾಜಕಾರಣಿಗಳು ಧಿಕ್ಕಾರ ಕೂಗ್ತಾರೆ, ತಪ್ಪು ಮಾಡಿರೋ ಧಿಕ್ಕಾರ ಕೂಗ್ತಾರೆ, ಕೊಲೆಪಾತಕರಿಗೆ ಧಿಕ್ಕಾರ ಕೂಗ್ತಾರೆ, ಕಳ್ಳರಿಗೆ ಧಿಕ್ಕಾರ ಕೂಗ್ತಾರೆ, ಆಮೇಲೆ ಮೋಸಗಾರರಿಗೆ ಧಿಕ್ಕಾರ ಕೂಗ್ತಾರೆ, ಟೆರರಿಸ್ಟ್ಗಳಿಗೆ ಧಿಕ್ಕಾರ ಕೂಗ್ತಾರೆ, ಎಲ್ಲ ಅನ್ಯಾಯ ಮಾಡಿರೋದು ಆ ತರ ಧಿಕ್ಕರಿಸಲ್ಪಟ್ಟವನು. ತೂ ಬೇಡ, ನೀನು ಕಳ್ಳನ್ನ ಬಿಡು, ಯೇಸುವನ ಶಿಲುಬೆಗಾಕು. ಏನಂದ್ರು? ಈ ನೀತಿವಂತನ ಶಿಲುಬೆಗಾಕು, ಆ ಕಳ್ಳ ಬರಬ್ಬನ ನಮ್ಗೆ ಕೊಟ್ಬಿಡು. ಯೇಸು ನಿಮ್ ಬೇಡವಾ? ನಿಮ್ಮ ಅರಸನಾಗಿರೋ ಯೇಸು ನಿಮ್ ಬೇಡವಾ? ನಿಮ್ ದೇವರಾಗಿರೋ ಯೇಸು ನಿಮ್ ಬೇಡವಾ? ಬೇಡ. ಧಿಕ್ಕರಿಸಲ್ಪಟ್ಟ ಅವರ ಅವತ್ತು ಯೇಸು ಸ್ವಾಮಿ ಬೇಡ ಅಂದ್ರು. ಕೇಳಿ, ಚೆನ್ನಾಗಿ ಕೇಳಿ, ಪ್ರತಿಯೊಬ್ರು ಚೆನ್ನಾಗಿ ಕೇಳಿ. ಅವತ್ತು ಯೇಸು ಸ್ವಾಮಿನ ಬೇಡ ಅಂದ್ರು. ಇವತ್ತವರೆಗೂ ಇಸ್ರಾಯೇಲರು ಧಿಕ್ಕರಿಸಲ್ಪಟ್ಟವರಾಗಿ ಅಲಿಯೋರಾಗಿದ್ದಾರೆ. ಆ ದೇಶದಲ್ಲಿ ಆಸ್ತಿ ಬೇಜಾರೈತೆ,
ಅಂತಸ್ತು ಬೇಜನೈತೆ, ಅಣುಗುಂಡುಗಳು ಬೇಜನೈತೆ, ಟೆಕ್ನಾಲಜಿಯಲ್ಲಿ ಬೆಳೆದಿದ್ದಾರೆ, ಜ್ಞಾನದಲ್ಲಿ ಬೆಳೆದಿದ್ದಾರೆ, ಒಳ್ಳೆ ಮೈಕಟ್ಟಿದೆ, ಒಳ್ಳೆ ಬಣ್ಣ ಇದೆ, ಒಳ್ಳೆ ಕ್ಲೈಮೇಟ್ ಇದೆ. ಅವ್ರ ಊರಲ್ಲಿ 3,000 ವರ್ಷಗಳಾಗಷ್ಟು ಗ್ಯಾಸ್ ಇದೆ. ಗಾಡಿ ಕೂಡ ಗ್ಯಾಸ್. ಅವ್ರ ಗಾಡಿಗಳು ಕೂಡ ಪೆಟ್ರೋಲ್ ಅಲ್ಲ, ಗ್ಯಾಸ್. ರೆಡ್ ಸಿಯಾ ಕೇಳಿದ್ರಲ್ವಾ? ರೆಡ್ ಸಿಯಾ ಆ ದೇಶಕ್ಕೆ ಸೇರಿ, ಸಾರಿ ಡೆತ್ ಸಿಯಾ, ಆಮೇಲೆ ವೃತ್ತಿ ಸಮುದ್ರ, ಆಮೇಲೆ ಎಷ್ಟು ಬೇಕಾದ್ರಲ್ಲಿ ಈತೇನಿದೆ ಅಂತ 3,000 ವರ್ಷಗಳಿಗೆ ಈ ಪ್ರಪಂಚನೇ ಮುಗ್ದೋಗಿ ಯಾವಾಗ್ಲಾಗೋಗ್ತದೆ. ಅದು ಯಾವಾಗ ಸಿಕ್ತಂತೆ? 1948 1948ರಲ್ಲಿ ಸಿಕ್ತಂತೆ. ಅವ್ರು ಬಂದ್ಮೇಲೆ, ಅದಕ್ಕಿಂತ ಮುಂಚೆ 1900 ವರ್ಷ ಬೇರೆಯವರಿದ್ರು ಆ ದೇಶದಲ್ಲಿ, ಬೇರೆಯವರು ಅದನ್ನ ಆಕ್ರಮಿಸ್ಕೊಂಡಿದ್ರು ಇಸ್ರಾಯೇಲ್ ದೇಶನ. ಅವ್ರಿಗೆಲ್ಲ ಕೊಟ್ಟು ಇವ್ರು ಬಂದ್ಮೇಲೆ ಇವ್ರ ಕೈ ಕೊಟ್ಟಿದ್ದಾರೆ. ಅದು ಯಾಕೋಬನಿಗೆ ಆಶೀರ್ವಾದ ಮಾಡಿದ್ದು ಇಸಾಕ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಇಸ್ರಾಯೇಲ್ಗೆ ಯೇಸು ಸ್ವಾಮಿ ಇಲ್ಲ. ಅವ್ರು ಯೇಸು ಸ್ವಾಮಿ ನಂಬಲಿಲ್ಲ, ಯೇಸು ಸ್ವಾಮಿನ ಒಪ್ಕೊಳ್ಳಿಲ್ಲ, ಆತನ ಶಿಲ್ಪೆ ಬಲಿದಾನ ಒಪ್ಪಲಿಲ್ಲ, ಆತನ ಪಾಪಗಳಿಗಾಗಿ ಸತ್ತಿದ್ದು ಒಪ್ಪಲಿಲ್ಲ, ಆತನ ರಾಜನನ್ನಾಗಿ ನೋಡಿದ್ರೆ ಹೊರತು ಶಿಲ್ಬೆಯಲ್ಲಿ ಜಡಿಯಲ್ಪಟ್ಟಿದ್ದ ಸಂದೇಶವನ್ನ, ದೇವರ ಶಕ್ತಿಯನ್ನ, ಶಿಲ್ಬೆಯ ಸಂದೇಶವನ್ನ, ಶಿಲ್ಬೆಯಲ್ಲಿರೋ ಶಕ್ತಿಯನ್ನ ಅವರು ಅಳಿಲಿಲ್ಲ, ಅವ್ರು ತಿಳಿಲಿಲ್ಲ, ಅವ್ರು ಅದನ್ನ ಕಂಡಿಡ್ಕೊಳ್ಳಿಲ್ಲ. ಇದುವರೆಗೂ ಅವ್ರು ಅಳೀತಾ ಇದ್ದಾರೆ. ಇದುವರೆಗೂ ಅವ್ರಿಗೆ ಧೈರ್ಯ ಇಲ್ಲ. ಅವ್ರು ಇವಾಗ್ಲೂ 10 ವರ್ಷದಿಂದ ಮಾಸ್ಕ್ ಹಾಕೊಂಡಿದ್ರು. ಅವ್ರ ಮನೆಗೆ 10 ವರ್ಷ ಹಿಂದೆ ಅವ್ರ ದೇಶದಲ್ಲಿ ಮಾಸ್ಕ್ ಫಿಕ್ಸ್ ಮಾಡ್ಬಿಟ್ರು. ಯಾಕಂದ್ರೆ ಯಾವಾಗ ಬಯೋ ವೆಪನ್ ಅಂತ ಇರ್ತದೆ, ಅದು ಗಾಳಿಯಲ್ಲಿ ರೋಗ ಇರೋದು. ಒಂದು ಹಣ್ಣು ಹಿಂಗ್ ಹಾಕ್ಬಿಟ್ರೆ ರೋಗದಲ್ಲಿ ಹಂಗೆ ಹೋಗ್ತಾರೆ. ಮ್ಯಾಟ್ ಇಕ್ಕಿದ್ರೆ ಸೊಳ್ಳೆಗಳು ಹೆಂಗ್ ಬೀಳ್ತಾರೆ, ಹಳೆ ಬಿಲ್ಲೆ ಇತ್ತಲ್ಲ ಒಂದು ಮ್ಯಾಟ್, ಇದ್ರ ಮೇಲೆ ಸುಟ್ಬಿಟ್ಟು ಹಿಂಗ್ ತೋರಿಸ್ಬಿಟ್ರೆ ಸೊಳ್ಳೆಗಳು ಬೀಳ್ತೈತಲ್ಲ, ಆ ತರ ಬಯೋ ವೆಪನ್ ಅನ್ನೋದು ತುಂಬಾ ಡೇಂಜರು, ಕೊರೋನಾಗಿಂತ ಡೇಂಜರ್. ಆಮೆನ್, ಹಲ್ಲೆಲೂಯಾ. ಇದುವರೆಗೂ ಆ ದೇಶದಲ್ಲಿ ನೆಮ್ಮದಿಯಾಗಿಲ್ಲ, ಅವರು ಸಂತೋಷವಾಗಿಲ್ಲ. ಅವರ ಶತ್ರುಗಳು ಸುತ್ತಲೂ ಇದ್ದಾರೆ, 23 ದೇಶ ಶತ್ರುಗಳು. ಆಮೇಲೆ 23 ದೇಶಕ್ಕೆ ಬೇಕಾಗಿರೋಷ್ಟು ಆಸ್ತಿ ಅದೊಂದು ಚಿಕ್ಕ ದೇಶದಲ್ಲಿ. ಫೇಸ್ಬುಕ್ ಓನರು ಆ ದೇಶದಲ್ಲಿ, ವಾಟ್ಸಪ್ ಓನರು ಆ ದೇಶದಲ್ಲಿ, ಆಮೇಲೆ ದೊಡ್ಡ ದೊಡ್ಡ ಟವರ್ಗಳು, ಕಂಪನಿಗಳು, ಮೊಬೈಲ್ ಕಂಪನಿಗಳು ಆ ದೇಶದ ಓನರ್ಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಯೇಸು ಇಲ್ಲ ಅವರಿಗೆ. ನೀನು ಕೂತಿದ್ಯಾ? ಯೇಸು ಇಲ್ದಿರ ಬಂದಿದ್ಯಾ? ప్రభు లేదా నీ జీవితంలో యేసయ్య లేదా నువ్వు సున్నా, నీ జీరో, నీ జీరో. ఆమేన్, ఆమేన్. మనం ఆరాధించే దేవుడు సొన్నే అల్ల, మనం ఆరాధించే దేవుడు సున్నా కాదు. ಆಮೆನ್, ಹಲ್ಲೆಲೂಯಾ. ಶೂನ್ಯವಾದದನ್ನ ನಾವು ಹುಡುಕೋರಲ್ಲ ಅಂತ ಯೆಶಾಯ ಬರೀತಾನೆ. ಶೂನ್ಯವಾದದನ್ನ ನಾವು ಹುಡುಕೋರಲ್ಲ. ಏಕ ದೇವರು ಒಬ್ಬನಿದ್ದಾನೆ, ಏಕೈಕ ದೇವರು ಒಬ್ಬನಿದ್ದಾನೆ. ಆತನೇ ದೇವರಂತ ಹುಡುಕಿ ಆರಾಧಿಸೋರು ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಯೇಸುವನ್ನ ನಿನ್ನ ಜೀವಿತದಲ್ಲಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಕೆಲವರು ಸ್ವೀಕಾರ ಮಾಡ್ಕೊಳ್ಳಿಲ್ಲ. ಅದಕ್ಕೆ ದೇವರು ಇವತ್ತು ನಿನ್ನ ಜೊತೆಲಿ ಮಾತಾಡ್ತಾ ಇದ್ದಾರೆ. ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಮತ್ತೆ ಪಾಪ ಮಾಡಬೇಡ. ಹೊಸಬರು ಪಾಪದ ಜೀವಿತನ ಬಿಟ್ಟು ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ಥಾನ ತಕೊಂಡು ಯೇಸುನೇ ದೇವರಂತ ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊ. ಇಲ್ಲಂದ್ರೆ ಈ ಲೋಕದಲ್ಲಿ ನೀನು ಹೆಂಗೋ ಸಾಕ್ತೀಯ, ನರಕಕ್ಕೆ ಹೋಗ್ಬೇಕು. ಯೇಸು ಸ್ವಾಮಿ ಮಾತ್ರ ನಿನ್ನನ್ನು ನರಕದಿಂದ ತಪ್ಪಿಸೋ ದೇವರು. ಯೇಸು ಸ್ವಾಮಿ ಮಾತ್ರ ನಿನಗೆ ಶಿಲುಬೆಯಲ್ಲಿ ಜೀವ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಮಾತ್ರ ನಿನ್ನನ್ನು ಬದುಕಿಸ್ತಾನೆ. ಯೇಸು ಸ್ವಾಮಿ ಮಾತ್ರ ನಿನ್ನನ್ನು ಕಷ್ಟ, ಶಾಪ, ನಷ್ಟ, ಅಪಾಯ, ದುಃಖ, ವೇದನೆ, ಅವಮಾನ, ನಿಂದನೆಗಳಿಂದ ಈ ಭೂಮಿಯಲ್ಲಿ ಕಾಪಾಡ್ತಾನೆ. ಮುಂದಿನ ಜೀವನದಲ್ಲಿ ಕೂಡ ಕಾಪಾಡ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಆಮೆನ್. ನಾವು ಯಾಕೆ ಯೇಸುನ ನಂಬಬೇಕು? ಯಾಕೆ ಯೇಸುನ ನಂಬಬೇಕು ಹೇಳಿ? ಎಲ್ಲಾರು ಕೇಳ್ತಾರೆ, ಜಾಸ್ತಿ ಯಾಕೆ ನಂಬಬೇಕು ಯೇಸುವನ್ನ? ನನ್ ದುಡ್ಡಿದೆ, ಆಸ್ತಿ ಇದೆ, ಮನೆ ಇದೆ, ಕೆಲಸ ಇದೆ, ಒಳ್ಳೆ ಪೊಸಿಷನ್ ಇದೆ, ಒಳ್ಳೆ ಕಾರ್ ಇದೆ, ಒಳ್ಳೆ ಬಂಗ್ಲೆ ಇದೆ, ವಿಲ್ಲಾ ಇದೆ, ಅಪಾರ್ಟ್ಮೆಂಟ್ ಇದೆ, ನನ್ನ ಓನರು, ಲ್ಯಾಂಡ್ಗಳಿದೆ, ಗೆಸ್ಟ್ ಹೌಸ್ಗಳಿದೆ, ಆಮೇಲೆ ಫಾರ್ಮ್ ಹೌಸ್ಗಳಿದೆ, ಬೇಜನ್ ಇದೆ. ನನಗೆ ಯಾಕೆ ಯೇಸು ಸ್ವಾಮಿ? ಅದಕ್ಕೆ ಸಾವುಕಾರರು ದೇವರ ರಾಜ್ಯ ಸೇರಲ್ಲ. ನಿನ್ನ ಪಾಪಗಳಿಗೆ ಕ್ಷಮಾಪಣೆಗಾಗಿ, ನಿನ್ನ ಆತ್ಮ ರಕ್ಷಣೆಗಾಗಿ, ನಿನ್ನ ಆತ್ಮ ಮುಕ್ತಿಗಾಗಿ ಯೇಸಯ್ಯ ಬೇಕು.
Praise the Lord. Hallelujah. Continue ಮಾಡು. ಮನುಷ್ಯರು ಸೇರಿಸಿಕೊಳ್ಳದವರು, ಆ. ಸಂಕಷ್ಟಕ್ಕೊಳಗಾದವನು, ಆ. ವ್ಯಾಧಿ ಪೀಡಿತನು, ಆ. ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ, ಆ. ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ಜನಗಳೆಲ್ಲ ನೋಡಿ ಏನಂದ್ರೆ ತೂ ಅಂದ್ರಂತೆ, ಮುಖಾನ ತಿರುಗಿಸ್ಕೊಂಡ್ರಂತೆ. ಯಾರು ನನ್ನವರಂತ ಬಂದಿಲ್ಲಂತೆ, ಯಾರು ನನ್ನ ಬಂಧುಗಳಂತ ಬಂದಿಲ್ಲಂತೆ. ಇವತ್ತು ನಿನ್ ಕಣ್ಣೀರಾಕು, ನಿನ್ ಮನಕಾರಾಕು, ಈ ಶಿಲ್ಬೆಯಲ್ಲಿ ನಿನ್ ಪಾಪನ ಹೇಳು, ನಿನ್ ತಪ್ಪನ ಹೇಳು. ಅಪ್ಪ ನಾನು ಉಂಟಂತ ಹೇಳು, ನನ್ನನ್ನು ಕ್ಷಮಿಸಂತ ಹೇಳು. ಓಡಿ ಬಂದು ನಿನ್ನ ತಪ್ಕೊಂತಾನೆ, ಮುಟ್ಟಿ ಕನುಗರಿಸಿ ನಿನ್ನ ಮುದ್ದಿಟ್ಟು ನಿನ್ನ ಬಲಪಡಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಧಿಕ್ಕರಿಸಲ್ಪಟ್ಟವನು ಎಲ್ಲ ಓರೆ ಮಾಡ್ಕೊಂಡ್ರಂತೆ, ಆತನನ್ನ ವಿಕಾರವಾಗಿ ಬಿಟ್ರಂತೆ, ಆತನ ಯಾರು ಒಪ್ಕೊಳ್ಳಿಲ್ಲಂತೆ. ಪೇತ್ರ ಕೂಡ ಅಲ್ಲೇ ಗಡಿತಾನೆ, ಯೂದ ಆತನನ್ನ ಹಿಡ್ಕೊಡ್ತಾನೆ, ಶಿಷ್ಯರೆಲ್ಲ ಓಡೋಗ್ತಾರೆ. ಯೋಹಾನ ಮಾತ್ರ ಒಬ್ಬನಿದ್ದಾನೆ. ಹೆಂಗಸರು ಕೆಲವು ದೂರದಿಂದ ನೋಡ್ತಾ ಇದ್ದಾರೆ. ಒಬ್ರು ನನ್ನವನು ಬಿಡು, ಬೇಲ್ ಕೊಡ್ತೀನಿ ಅಂತ, ಒಬ್ರು ನನ್ನವ್ರಂತ ಬಂದಿಲ್ಲಂತೆ. ಇವತ್ತು ನಿನ್ನ ಯಾಕೆ ಅಂತ ಧಿಕ್ಕರಿಸೋದು? ಯೇಸು ಸ್ವಾಮಿ ನಂಬಿದ್ರೆ, ಯೇಸು ಸ್ವಾಮಿ ನಂಬಿದ್ರೆ ಬಂಧುಗಳೆಲ್ಲ ಯಾಕೆ ದೂರ ಆಗೋದು ಗೊತ್ತಾ? ಯೇಸು ಸ್ವಾಮಿ ನಮ್ದ್ರೆ ಯಾಕೆ ಬಂಧುಗಳೆಲ್ಲ ಒಂಥರ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ನಮ್ಮನ್ನು ಗೊತ್ತಾ? ನಮ್ಮ ಚುಚ್ಚಿ ಚುಚ್ಚಿ ಯಾಕೆ ಮಾತಾಡ್ತಾರೆ ಗೊತ್ತಾ? ಈ ವಾಕ್ಯ, ಆತನ ಅಭಿಷೇಕ, ಆ ಮಹಿಮೇನೆ, ಆ ಹೆಸರೇ, ಆ ಗಾಯಗಳೇ, ಆ ಶಿಕ್ಷೆನೆ ನಿನ್ ಮೇಲೆ, ನಿನ್ ಮೇಲೆ, ನಿನ್ ಮೇಲೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಪಾಪದಲ್ಲಿ ಸಾಯ್ಬೇಡ, ಪಾಪದಲ್ಲಿ ಸಾಯ್ಬೇಡ. పాపంలో చచ్చిపోవద్దు, పాపంలో సలిపోవద్దు. నాశనానికి వెళ్ళిపోతావు, నిత్య జీవముకి ದೂರ అయిపోతావు, ನಿತ್ಯ ಜೀವಕ್ಕೆ ದೂರ ಆಗ್ಬಿಡ್ತೀಯಾ. ಪಾಪದಲ್ಲಿ ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಪಾಪ ವಿಷಯಗಳ ಬ್ಯಾಪ್ಟಿಸಮ್ ಟ್ಯಾಂಕ್ లో సలిపోవాల, సత్తోగ్ಬೇಕು. అదే జీవిత. పాత బ్రదర్ వెళ్ళిపోవాల, పాత నారాయణ బ్రదర్, కొత్త నారాయణ బ్రదర్ కావాలా నీలో నీకు బయటకు వచ్చినప్పుడు. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಬಲವಾಗಿ ಕೇಳಿ, ಚೆನ್ನಾಗಿ ಕೇಳಿ. ಆತನ ಎಂತವನಾಗಿದ್ದ? ಧಿಕ್ಕರಿಸಲ್ಪಟ್ಟರು, ಓರೆ ಮಾಡ್ಕೊಂಡಂತೆ ಮುಖ ನೋಡಿ. ನಮ್ಮನ್ನು ಇವತ್ತು ನೋಡಿತ್ತು ಅಂತಾರೆ. ಅದಕ್ಕೆ ಕೆಲವರು ಬರಲ್ಲ. ಅದಕ್ಕೆ ಅವರು ಕೆಲವರು ದೇವರ ಹತ್ರ ಬರಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರನ್ನ ನೋಡ್ತಾರೆ, ಬಂಧುಗಳಿಗೆ ಏನ್ ಹೇಳೋದು, ಹಿತೈಷಿಗಳಿಗೆ ಏನ್ ಹೇಳೋದು, ನಮ್ಮ ಅಕ್ಕಂಗೆ, ನಮ್ಮ ಅಣ್ಣಂಗೆ, ನಮ್ಮ ತಂದೆಗೆ, ನಮ್ಮ ಮೊದಲಿಗೆ జీవిస్తారు, నమ్మరు ಯಾರು ನಂಬಾರ್ದು. దయవిಟ್ಟು ఎప్పుడు అట్లా చెప్పకూడదు. యేసుక్రీస్తు దాని కాదు కావాల్సినది. మనుషులు మనం ఎలాగున్నా ఒక మాట చెప్తారు. ನಾವ್ ಹೆಂಗಿದ್ರು ಒಂದು ಮಾತು ಹೇಳ್ತಾರೆ. ಆಮೆನ್. ನಾವು ಕರೆಕ್ಟ್ ಆಗಿದ್ರು ಚುಚ್ಚು ಮಾತಾಡ್ತಾರೆ. ನಾವು ಸರಿ ಇಲ್ಲಂದ್ರೆ ಕೂಡ ಇನ್ನೂ ಚೆನ್ನಾಗಿ ಜಾಸ್ತಿ ಮಾತಾಡ್ತಾರೆ. ಆಮೆನ್. ಅವರೇನು ಫಾಸ್ಟ್ರಾ? ಅವ್ರ ಬೈಬಲ್ ಕಾಲೇಜ್ ಹೋಗಿದ್ದಾರಾ? ಬೈಬಲ್ ಒಂದು 7 ಸಾರಿ ತೆಗಿಸ್ಬಿಟ್ಟಿದ್ದಾರೆ, ಒಂದು 10 ಸಾರಿ 3 ಸಾರಿ. ಆಮೆನ್. ಏನ್ ಕೊత్తగా ಚರ್ಚಿಗೆ ಹೋಗ್ತಾ ಉಂಟಾವು? ಏನ್ ಹೊಸದಾಗಿ ಚರ್ಚಿಗೆ ಹೋಗ್ತಾ ಇದೆಯಾ? ಹಳ್ಳೇದೆಲ್ಲ ಏನ್ ಇವಾಗ ಏನಾಯ್ತು? ಅಯ್ಯೋ ನಾವ್ ಹಂಗ ಹೋಗ್ಬಾರ್ದು, ತಪ್ಪು. ಅಯ್ಯೋ ಅದು ದಲಿತರು ಹೋಗೋದು, ಅದು ಬಡವರು ಹೋಗೋದು. ಇಂಥ ಮಾತುಗಳೆಲ್ಲ ಸೈತಾನ ಹೇಳೋದು. ఎవరు చెప్పేది ఇట్లా మాటలు? సైతాన, నాశకుడు, వంచకుడు, మోసగాడు, పాపంలో మనల్ని బంధించేవాడు, నరకానికి తీసుకువెళ్లి మనతో నరకంలో మనల్ని చంపివేసేవాడు, మరణాధికారి. లోకంలో ఒక దుష్టుడు ఉన్నాడు. వాడు దేవుని నమ్మకూడదు, ప్రభు దగ్గరికి రాకూడదు, ప్రభుని అంగీకరించకూడదు, ప్రభుని దేవుడు అనకూడదు, ప్రభుని ఆయన్ని అంగీకరించకూడదు, రక్షకుడు అనకూడదు, ఆయనే ప్రభు అని నీ నోటితో మాట్లాడి చెప్పకూడదని ఎప్పుడు ప్రయత్నిస్తారు. ಅವಕಾಶ ಇರದು, ಅವಕಾಶ ಕೊಡಬೇಡ. ಏಸು ಹತ್ರ ನೀನು ಬರಬಾರ್ದು, ಏಸು ದೇವರು ಅನ್ನಬಾರ್ದು, ಏಸು ಕರ್ತನ ಅನ್ನಬಾರ್ದು, ಏಸು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಅಂತ ಹೇಳಬಾರ್ದು, ಏಸುವನ್ನು ಆರಾಧಿಸಬಾರ್ದು, ಏಸು ಹಾಡುಗಳು ಆಡಬಾರ್ದು, ಚರ್ಚ್ಗೆ ಹೋಗಬಾರ್ದು, ಬೈಬಲ್ ಈಸ್ಕೊಬಾರ್ದು, ಹಾಡುಗಳು ಆಡಬಾರ್ದು, ದೇವರಿಗಾಗಿ ಜೀವಿಸಬಾರ್ದು, ದೀಕ್ಷಾ ಸ್ಥಾನ ತಗೋಬಾರ್ದು, ಪವಿತ್ರ ಆತ್ಮ ಅಭಿಷೇಕ ಹೊಂದಬಾರ್ದು ಅಂತ ಯಾವಾಗ್ಲೂ ಪ್ರಯತ್ನ ಮಾಡ್ತಾನೆ. ಎಲ್ಲರೂ ಸಂತೋಷವಾಗಿ ಚರ್ಚಿಗೆ ಬರ್ತೀರ? ಅವ್ರು ಹಂಗೆ ಬರ್ಬೇಕು ವಾರ ವಾರ. ಅದೆಲ್ಲರಿಗೂ ಅಂದ್ರೆ ಈ ಭೂಮಿಯಲ್ಲಿರೋವರೆಗೂ ನಾಚಿಕೆ ಪಡಬಾರ್ದು ಯೇಸು ಸ್ವಾಮಿಗೆ. ಆತ ನಾಚಿಕೆ ಪಟ್ಟಿದ್ರೆ ಓಡೋಗ್ಬೇಕಾಗಿತ್ತು, ಆತ ನಾಚಿಕೆ ಪಟ್ಟಿದ್ರೆ ಶಿಲ್ಪೆಯಲ್ಲಿ ಓಡೋಗ್ಬೇಕಾಗಿತ್ತು. ನಾಚಿಕೆ ಬೇಡ. ನಾಚಿಕೆ ಇದ್ರೆ ಇವತ್ತೇ ಇಲ್ಲೇ ಬಿಟ್ಬಿಟ್ಟು ಹೋಗು. ಈ ಶಿಲ್ಬೆಯಲ್ಲಿ ಗಂಟು ಕಟ್ಟಿ ಈಗ ಇಲ್ಲಿ ತಗಲಾಗ್ಬಿಟ್ಟು ಹೋಗು, ಇಲ್ಲಿ ತಗಲಾಕ್
ಆತನು ಹೊತ್ಕೊಳ್ತಾನೆ. ನೀನು ಆರಾಮಾಗಿ ಆರಾಧಿಸು ದೇವರನ್ನ. ಬೈಬಲ್ನ ಕೈಯಲ್ಲಿ ಇಟ್ಕೊಪ್ಪ. ಯಾರನ್ನ ಕೇಳಿದ್ರೆ ಚರ್ಚ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ, ನಾನು ದೇವ್ರ ಮಗು ಅಂತ ಹೇಳು. ಇದೇ ಒಂದು ನಂಬಿಕೆ, ಇದೇ ಒಂದು ಆಶೀರ್ವಾದ. ಕಂಟಿನ್ಯೂ ಮಾಡೋಣ. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ವಾಕ್ಯ ಕೇಳಿ, ವಾಕ್ಯ ಕೇಳು. ಕುತ್ಕೋ. ಯಾಕೆ ಮುಚ್ಚಿಟ್ಕೊಳ್ಳೋದು? ಒಂದೇ ಜಾಗದಲ್ಲಿ ಕುತ್ಕೊಳ್ಳಿ. ಆಮೇಲೆ ಕೈ ಕಟ್ಕೊಳ್ಳಿ. ಕೈ ಬಿಚ್ಚಬೇಕು. ಯಾರ ನಾನು ನೋಡ್ತೀನಿ ನಾನು. ನಿಜವಾಗಿ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. మన సంకష్టాల్ని, ನಮ್ಮ ಸಂಕಟಗಳನ್ನ, ನಮ್ಮ ಬಾಧೆಗಳನ್ನ, ನಮ್ಮ ಹಿಂಸೆಗಳನ್ನ, ನಮ್ಮ ರೋಗಗಳನ್ನ, ನಮ್ಮ ವ್ಯಾಧಿಗಳನ್ನ, ನಮ್ಮ ಕಳವಳನ ಆತನ ಅನುಭವಿಸಿದ್ದಾನೆ. ನಿಮಗೆ ರಿಲೀಫ್ ಕೊಟ್ಟಿದ್ದಾನೆ. ನಾವು ಬೆಣ್ಣಿನ ಕೈಯಲ್ಲಿ ಇಟ್ಕೊಂಡು ಊರೆಲ್ಲ ತಿರುಗ್ತಾ ಇದ್ದೀವಿ. ಆಮೆನ್, 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 ಆಮೆನ್. ಏನಂತಾರೆ ತಮಿಳಲ್ಲಿ ನಯ್ಯ, ಅಲ್ಲೆಲ್ಲೂಯ. ಬೆಣ್ಣೆ ಕೈಲ ರುಚಿಗಿನ ಊರೆಲ್ಲ ಆತ. ಆಮೆನ್. ಆಶೀರ್ವಾದಿಸೋ ದೇವರು ನಮ್ಮ ಹತ್ರ ಇದ್ದಾರೆ. ಊರೆಲ್ಲ ತಿರುಗ್ತೀವಿ. ಬೆಣ್ಣೆ ಬೇಗ, ತುಪ್ಪ ಬೇಕಂತ. ಆತ ನಿನಗಾಗಿ ಎಲ್ಲಾನು ಮಾಡಿ ಮುಗಿಸಿದ್ದಾರೆ. ಪ್ರತಿಯೊಂದು ಕರೆಕ್ಟ್ ಆಗಿ ಸೆಟ್ ಮಾಡಿ ಇಟ್ಟಿರ್ತಾನೆ. ಆ ಕಿತ್ತು ರೆಡಿಯಾಗಿರ್ತೈತೆ. ಆಮೆನ್, ಹಲ್ಲೆಲೂಯಾ. ಯಾವಾಗ ಯೇಸು ನೀ ಸಾಯ್ಬೇಕಂತ ಡಿಸೈಡ್ ಆಗಿರೋದು ಹೇಳು? ಜಗತ್ತುತ್ಪತ್ತಿಗೂ ಮುಂಚೆ. ವಾಹ್, ನೀನೇ ಸೃಷ್ಟಿಯಾಗಿಲ್ಲ, ಇನ್ನು ನಿಮ್ಮ ಅಮ್ಮಗ ಹುಟ್ಟಿಲ್ಲಲ್ಲ, ನಿಮ್ಮ ಮರಿ ಮೊಮ್ಮಗ ಹುಟ್ಟಿಲ್ಲಲ್ಲ, ಅವರು ಕೂಡ ದೇವರ ಹತ್ರ ಇದ್ದಾರೆ. ನಿಮ್ಮ ಮೊಮ್ಮಗ ದೇವರ ಹತ್ರ ಇದ್ದಾರಮ್ಮ. ಅಯ್ಯ, ನಿಮ್ಮ ಮಗ ದೇವರ ಹತ್ರ ಇದ್ದಾರೆ ಬ್ರದರ್. ದೇವರು ನೋಡ್ತಾ ಇದ್ದಾರೆ. ಹೌದಮ್ಮ, ಅವ್ರು ಇನ್ನೂ ಹುಟ್ಟಲಿಲ್ಲ. ಪ್ರತಿಯೊಬ್ಬರು ಆತ್ಮ ರೆಡಿ ಇರ್ತೈತೆ, ದೇಹ ಬೇಕಾಗ್ತದೆ ಅಷ್ಟೇ. ಅರ್ಥ ಆಗಿದೆ ಇವಾಗ? ಜಗತ್ತುತ್ಪತ್ತಿಗಿಂತ ಮುಂಚೆ ನಾನು ನಿನ್ನ ನೋಡಿದ್ದೀನಿ ಅಂದ್ರೆ ಆತ್ಮ ಅಲ್ಲಿ ಇರ್ತೈತೆ. ನಮ್ಮ ಆತ್ಮ ಹುಟ್ಟಿದಾಗ ತಾಯಿ ಹೊಟ್ಟೆ ಒಳಗೆ ಬಂದು ಹುಟ್ಟೋಗ ರೆಡಿ ಆಗಿರ್ತದೆ. ಅರ್ಥ ಆಯ್ತು ಇವಾಗ? ಆಮೇಲೆ ನಿಜ ನೋಡಿದ್ದೀನಿ ಅಂದ್ರೆ ನಿಮಗೆ ಜಗತ್ತುತ್ಪತ್ತಿಗಿನ ಮುಂಚೆ, ತಾಯಿಯ ಗರ್ಭದಲ್ಲಿ ಉದಯಿಸುವುದಕ್ಕಿಂತ ಮುಂಚೆ ನಾನು ನಿನ್ನ ಪಲ್ಲೆ ಅಂದ್ರೆ ನಮ್ಮ ಮುಖ, ನಮ್ಮ ಜೀವಿತ, ನಮ್ಮ ಆಯುಸ್ಸು ಆತನ ಹತ್ರ ಇದೆ. ಆ ಯೇಸುನೇ ನಿಮಗೆ ಪ್ರಕಟಿಸ್ತಾ ಇದ್ದೀನಿ. ಆ ಯೇಸುವನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೆನ್, ಹಲ್ಲೆಲೂಯಾ. ನಿನ್ ಮಗು ಹೆಂಗಿರ್ತದೆ ನಿನ್ಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ತೋರಿಸ್ತಾನೆ, ನಿಜ ಹೇಳ್ತಾನೆ, ಸತ್ಯ ಹೇಳ್ತಾನೆ. ಆಮೆನ್. ನೀನ್ ಏನ್ ಕೇಳಿದ್ರೆ ಅದು ಹೇಳ್ತಾನೆ. ನೀನ್ ಏನ್ ಕೇಳಿದ್ರೆ ಅದು ಹೇಳ್ತಾನೆ. ಆಮೆನ್. ನೀನ್ ನಿನಗಾಗಲ್ಬೇಡ, ಯೇಸುಗಾಗಲ್ಬೇಡ. ಆಮೆನ್, ಹಲ್ಲೆಲೂಯಾ. ನಿನ್ನ ಅಳುವಲ್ಲ ಆತನ ಹತ್ತು ಬಿಟ್ಟಿದ್ದಾನೆ. ನಿನ್ನ ಅವಮಾನ ಎಲ್ಲ ಆತನ ಹೊತ್ಕೊಂಡ್ಬಿಟ್ಟಿದ್ದಾನೆ. ನಿನ್ ಶಿಲ್ಬೆ ಸಂದೇಶವನ್ನ ಕೊಟ್ಟಿರೋದೇ ನಿನ್ಗೆಲ್ಲ ಮಾಡಿ ಮುಗಿಸಿ ಫಿನಿಶ್ ಅಂತ ಆಯ್ತು. ಎಲ್ಲ ಮುಗಿಯಿತು, ತೀರಿತು. ಸಮಾಪ್ತಿ ಅನ್ನೋದೊಂದು ಮಾತ್ರ ಬಿಟ್ರೆ ಎಲ್ಲ ತೀರಿಸಿದೆ. ಶಿಲ್ಬೆಯಲ್ಲಿ ಏನೇನು ಮಾಡಬೇಕು ನಿನ್ಗೆಲ್ಲ ನಾನು ಮಾಡಿ ತೀರಿಸಿದೆ. ಕಂಟಿನ್ಯೂ ಮಾಡೋಣ. ನಿನ್ ಸಂಕಟನ, ನಿನ್ನ ಅಳುನ, ನಿನ್ನ ಅವಮಾನನ, ನಿನ್ ದುಃಖನ, ನಿನ್ ವೇದನೆನ ಆತನ ಹೊತ್ಕೊಂಡು ತೀರಿಸಿದ್ದಾನೆ. ಆಮೆನ್. ನಾವಾದರೂ ಅವನ ದೇವರಿಂದ ಧಿಕ್ಕರಿಸಲ್ಪಟ್ಟವನು, ದೇವರು ಇವನ್ನ ಕೈ ಬಿಟ್ಟಿದ್ದಾರೆ ಅನ್ಕೊಂಡ್ರಂತೆ. ದೇವರ ಹತ್ರ ಏನೋ ಇವನು ಕೆಟ್ಟದಾಗ ನಡ್ಕೊಂಡಿದ್ದಾನೆ ಅನ್ಕೊಂಡ್ರಂತೆ ಜನ. ಈ ಯೇಸೋಬನ ಮಗ, ಈ ಮರಿಯಳ ಮಗ, ಈ ಯಾಕೋಬನ ಅಣ್ಣ ಏನೋ ಮೋಸದಲ್ಲಿ ಜೀವಿಸನ, ಅದಕ್ಕೆ ಇವನಿಗೆ ಬಲೆ ಅನ್ಯಾಯ ಶಿಕ್ಷೆ ಬಂದಿದೆ, ಶಿಲುಬೆಯಲ್ಲಿ ಓಡಿಸ್ಕೊಳ್ಳೋದು ಅನ್ಕೊಂಡ್ರಂತೆ. ಯಾರ ದ್ರೋಹಗಳು? ఎవరు ద్రోహాలు? మన ద్రోహాలు అంట. మనం అంటే ಸುನಿ ಅప్పుడు ಹುಟ್ಲೇ ಮನ. ಅವತ್ತು ನಾವು ಹುಟ್ಟಿದ್ರ ಈ ಸಂಗತಿ ನಡೆಯುವಾಗ ನಮ್ಮ ದ್ರೋಹಗಳ ದೆಸೆಯಿಂದ ಆತನು ಗಾಯ ಆಯ್ತಂತೆ. ಆಮೆನ್. ನಮ್ಮ ದ್ರೋಹಗಳ ದೆಸೆ ಏನು ದ್ರೋಹ? ಪ್ರತಿಯೊಂದು ನಾವು ಹಳೆ ಜೀವನದಲ್ಲಿ ಮಾಡೋ ಒಂದೊಂದರಲ್ಲಿ ಕೂಡ ಪಾಪ ಇರ್ತದೆ, ತಪ್ಪಿರ್ತದೆ. ನಮ್ಮ ದ್ರೋಹಗಳ ನಿರ್ಮಿತ ಆತನು ಜಜ್ಜಲ್ಪಟ್ಟ. ನೆಕ್ಸ್ಟ್ ಹೇಳಮ್ಮ.
ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮ್ಮ ಸುಕ್ಷೇಮವನ್ನು ಉಂಟು ಮಾಡುವ సుక్షేమ ಅಂದ್ರೆ ఏం ಹೇಳಿ? సుక్షేమం అంటే ఏం చెప్పండి? ಸ್ವಲ್ಪಾನ ವಾಳಿಕೆ, ಸುಖ ಜೀವನ. ನಾವೇನಿಗೂ ಕಷ್ಟಪಡೋದು ಬೇಡ, ನಾವೇನಿಗೂ ಓಡೋಗೋದು ಬೇಡ. ಆತನು ಸುಖವನ್ನ ನಮಗೆ ಕೊಟ್ಬಿಟ್ಟು ಆತನ ಕಷ್ಟನ ಸುಕ್ಷೇಮ. ರೋಗಗಳಿಂದ, ಶಾಪಗಳಿಂದ, ಮರಣದಿಂದ, ನರಕದಿಂದ ಸುಕ್ಷೇಮನ ಕೊಟ್ಟಿದ್ದಾನೆ. ಸುಕ್ಷೇಮ ಅಂದ್ರೆ ಏನು ಗೊತ್ತಾ? ಫುಲ್ ಸೆಕ್ಯೂರಿಟಿ. ಹೇಳಿ ಎಲ್ಲ, ಫುಲ್ ಸೆಕ್ಯೂರಿಟಿ ಮಾಡ್ತಾರೆ. ಸೇಫ್ಟಿ ಅಂದ್ರೆ ಸೇಫ್ಟಿ. ಆಮೆನ್. ಫುಲ್ ಸೇಫ್ಟಿ. ಹಲ್ಲೆಲೂಯಾ. ಯಾರನ್ನ ಮಾಡಿದಾರೆ ಈ ತರ? ನಿನ್ಗೋಸ್ಕರ ಯಾರನ್ನ ಈ ತರ ಪ್ಲಾನ್ ಮಾಡಿದಾರ? ನಿನ್ಗೋಸ್ಕರ ಯಾರನ್ನ ಮನುಷ್ಯನಾಗಿ ಬಂದಿದಾರ? ನಿನಗಾಗಿ ಯಾರನ್ನ ಪ್ರಾಣ ಕೊಟ್ಟಿದಾರ? ನಿನಗಾಗಿ ಪ್ರಾಣ ಕೊಡ್ತೀನಿ ಅಂತ ಯಾರನ್ನ ವಾಗ್ದಾನ ಮಾಡಿದ್ರ? ನನ್ನ ಜೀವ ಕೊಟ್ಟು ನಿನಗೆ ಉಳಿಸ್ತೀನಿ ಅಂದ್ರ? ನಾನು ಸತ್ತೋದ್ಮೇಲೆ ನಾನು ಕಣ್ಣು ಕೊಡ್ತೀನಿ ಅಂತಾರೆ, ನನ್ನ ಹಾರ್ಟ್ ಕೊಡ್ತೀನಿ ಅಂತಾರೆ, ನಾನು ಕಿಡ್ನಿ ಕೊಡ್ತೀನಿ ಅಂತಾರೆ. ಬದುಕಿರುವ ಕೊಟ್ಟು ಸತ್ತಿದ್ದಾರೆ ಯಾರನ್ನ? ಇಲ್ಲ, ದುಡ್ಡು ಮಾಡ್ತಾರೆ ಬೇಕಾದ್ರೆ. ಒಂದು ಕೊಟ್ಟು ಇನ್ನೊಂದು ಇಟ್ಕೊಂತಾರೆ. ಏ ಸ್ವಾಮಿ ಹೆಂಗ್ ಗೊತ್ತಾ? ತನ್ನ ದೇಹನೇ ನೀನು ಕೊಟ್ಬಿಟ್ಟ. ತನ್ನ ಮಗನನ್ನ ಕೊಟ್ಟಲ್ಲಿ ಇನ್ನೇನು ಕೊಡ್ತಿರಿದ್ದಾನೆ? ತನ್ನ ಮಗನೇ ನಿಮ್ಗೆ ಕೊಟ್ಬಿಟ್ಟಂತೆ ದೇವರು. ನೀನೇನು ಬಾಕಿ ಇಟ್ಟಿದ್ದಾನೆ ಹೇಳಿ? ಸಮಸ್ತನು ನೀನು ಕೊಟ್ಟಾಗಿ. ಆಮೆನ್, ಆಮೆನ್. ಏಸು ಸುಖ ಪಡಲಿಲ್ಲ, ಏಸು ಸಂತೋಷ ಪಟ್ಟಿಲ್ಲ, ಏಸು ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಏಸು ಸಂತೋಷ ಪಟ್ಟಲಿಲ್ಲ, ಏಸು ಸುಖವಾಗಿ ನಂತರ ಇರ್ಲಿಲ್ಲ. ಆತನು ಸ್ನೇಹಿತರ ಜೊತೆ ಕುಂದಿಲ್ಲ, ಆತನು ಟೂರ್ ಹೋಗ್ಲಿಲ್ಲ, ಆತನು ಸುತ್ತಕ್ಕೆ ಹೋಗ್ಲಿಲ್ಲ, ಆತನು ಒಂದು ಟೈಮ್ ವೇಸ್ಟ್ ಮಾಡಿಲ್ಲ. ಎಲ್ಲ ನಿನಗಾಗಿ ಒಂದೊಂದು ನಿಮಿಷ ಕೂಡ ದೇವರ ಭಯದಲ್ಲಿ ಭೂಮಿಯಲ್ಲಿ 33 ವರ್ಷ ಬಾಳಿದ್ದಾರೆ. ನೀನ್ ಸುಖವಾಗಿದ್ದೀ ಇವತ್ತು. ಆತ ನಿಕ್ಕಿರೋ ಟ್ರೆಸರ್ ನೀನ್ ಎತ್ಕೊಂಡು ಯೂಸ್ ಮಾಡ್ಕೊಂತ. ಟ್ರೆಸರ್ ಮೀನ್ಸ್, ಟ್ರೆಸರ್ ಅಂದ್ರೆ ನಿಧಿ, ಸೊತ್ತು. ತಮಿಳಲ್ಲಿ ಪೊಕ್ಕಿಸಂ ಅಂತ ಏನೋ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಆದ್ರೆ ನಾವು ಎತ್ಕೊಂಡು ತಿಂತಾ ಇದ್ವಿ, ಅದ್ರಲ್ಲಿ ಎತ್ಕೊಂಡು ನಾವು ಯೂಸ್ ಮಾಡ್ಕೊಂತ ಇದ್ವಿ. ಎಲ್ಲ ಸಟ್ ಮಾಡಿಕ್ಕಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಅಷ್ಟು ಸೀಕ್ರೆಟ್ಸ್, ಅಷ್ಟು ನಿಧಿ, ಅಷ್ಟು ಒಂದು ಇದು ಏನಾದ್ರೆ ಆಶೀರ್ವಾದ ಸೊತ್ತು ಆತನ ಇಟ್ಟಿದ್ದಾರೆ. ಎತ್ಕೊಂಡು ತಿಂತಾರೆ, ತೋಡ್ತಾರೆ, ಅದ್ರಲ್ಲಿ ಸಿಗ್ತಾನೆ ಇರ್ತದೆ. ಆಮೆನ್. ಕಂಟಿನ್ಯೂ ಮಾಡೋಣ. ಬಾಸುಂಡೆಗಳಂದ್ರೆ ಏನು? ಬಾಸುಂಡೆಗಳಂದ್ರೆ ಏನು? ಬರೆ ಏಟುಗಳು. ಆತನ ಗಾಯಗಳಿಂದ, ಆತನ ಬಾಸುಂಡೆಗಳಿಂದ ಏಡ್ಸ್, ಬಿಪಿ, ಶುಗರ್, ಜ್ವರ, ಸ್ಕಿನ್ ಪ್ರಾಬ್ಲಮ್, ತಲೆ ಕೂದಲು ಪ್ರಾಬ್ಲಮ್, ಆಮೇಲೆ ಆರ್ಥೈಟಿಸ್, ಆಮೇಲೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್, ಎಲ್ಲಾ ವಿಧವಾದ ರೋಗಗಳು, ಎಲ್ಲಾ ವಿಧವಾದ ಜ್ವರ, ಎಲ್ಲಾ ವಿಧವಾದ ಕಿಡ್ನಿ ಪ್ರಾಬ್ಲಮ್, ಎಲ್ಲಾ ವಿಧವಾದ ಹಾರ್ಟ್ ಪ್ರಾಬ್ಲಮ್, ಎಲ್ಲಾ ವಿಧವಾದ ಸ್ಕಿನ್ ಪ್ರಾಬ್ಲಮ್, ಎಲ್ಲಾ ವಿಧವಾದ ರೋಗ ವ್ಯಾಧಿ ರುಜಿನಗಳಿಂದ, ಆತನ ಬಾಸುಂಡಿಗಳಿಂದ, ಆತನ ಗಾಯಗಳಿಂದ ನಿನಗೆ ಮೇಲ್ ಮಾಡಿದ್ದಾರೆ. ಮುಂದೆ ಬರೋ ಒಂದೊಂದು ರೋಗಕ್ಕಾಗಿ ಆತನು ಸತ್ತಿದ್ದಾನೆ. ಮುಂದೆ ಬರೋ ಒಂದೊಂದು ರೋಗಕ್ಕಾಗಿ ಆತನು ಸತ್ತಿದ್ದಾನೆ. ನಮ್ಮ ದೇವರ ಮಕ್ಕಳಲ್ಲಿ ಕೊರೋನಾ ಬಂದು ಎಷ್ಟು ಜನ ಕಾಪಾಡಿದಪಟ್ಟಿದ್ದಾರೆ ಗೊತ್ತಾ? ದೇವರು ನೇಪಾಳಿ ಸರ್ವಿಸ್ ಅಲ್ಲಿ 6 ಜನ ಕೊರೋನಾ ಬಂದು ಆಕ್ಸಿಜನ್ ಹಾಕ್ಬೇಕಂತ ಹೇಳಿದ್ರಂತೆ. ಮನೆಯಲ್ಲೇ ಇಟ್ಕೊಂಡು ದೇವರು ಕಾಪಾಡ್ತಾರೆ. ಹಾಸ್ಪಿಟಲ್ ಇಲ್ಲ, ಬ್ಲಡ್ ಇಲ್ಲ, ಬೆಡ್ ಕೂಡ ಇಲ್ಲ, ಬ್ಲಡ್ ಇಲ್ಲ, ಆಕ್ಸಿಜನ್ ಇಲ್ಲ, ಖಾಲಿ ಸಿಲಿಂಡರ್ ಕೂಡ ಇಲ್ಲ. ಒಂದೊಂದು ಕೊರೋನಾ ನಿನಗ್ ದೊಡ್ಡದು, ಏಡ್ಸ್ ನಿನಗ್ ದೊಡ್ಡದು, ಬಿಪಿ ನಿನಗ್ ದೊಡ್ಡದು, ಶುಗರ್ ನಿನಗ್ ದೊಡ್ಡದು, ಆಮೇಲೆ ಡೆಂಗು ನಿನಗ್ ದೊಡ್ಡದು, ಚಿಕನ್ ಗುನ್ಯ ನಿನಗ್ ದೊಡ್ಡದು, ಆಮೇಲೆ ಕ್ಯಾನ್ಸರ್ ನಿನಗ್ ದೊಡ್ಡದು, ಲಿವರ್ ಪ್ರಾಬ್ಲಮ್ ನಿನಗ್ ದೊಡ್ಡದು. ದೇವರಿಗೆ ಎಲ್ಲಾ ರೋಗನೂ ಒಂದೇ, ಎಲ್ಲಾ ರೋಗನೂ ಒಂದೇ. ನಾವು ಚಿಕ್ಕ ವಯಸ್ಸಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. 4 ರೂಪಾಯಿ ಎತ್ಕೊಂಡು ಒಂದು ಬಾಟ್ಲ್ ಎತ್ಕೊಂಡು, ಎಷ್ಟು 4 ರೂಪಾಯಿ ಒಂದು ಬಾಟ್ಲ್ ಎತ್ಕೊಂಡು ಹೋಗ್ತಾ ಇದ್ವಿ. ಈ 3 ಕಲರ್ ಮೆಡಿಸಿನ್, ಎಲ್ಲದಕ್ಕೂ ಒಂದೇ ಮೆಡಿಸಿನ್, ಇಷ್ಟು ಉಯ್ದು ಕೊಡ್ತಾ ಇದ್ದಾರೆ. ಬಂದು ಕುಡಿದ್ರೆ ಮೇಲಾಗ್ಬಿಡ್ತಾರೆ. ಆಮೇಲೆ ಅದೇ ಯೇಸುವಿನ ರಕ್ತ, ಯೇಸುವಿನ ಗಾಯ, ಯೇಸುವಿನ ಬಾಸುಂಡೆಗಳು, ದೆಬ್ಬಲು, ತೆಲುಗಲ್ಲಿ ದೆಬ್ಬಲು ಅಂತಾರೆ. ಆಮೆನ್, ಆಮೆನ್, ಆಮೆನ್. ಒಂದೊಂದು ರೋಗಕ್ಕಾಗಿ ಸತ್ತಿದ್ದಾನ. ಆ ಆರೋಗ್ಯ ಪಡ್ಕೊಳ್ಳೋ ಅಧಿಕಾರ ನಮ್ಗಿರ್ಬೇಕು, ಆ ನಂಬಿಕೆ ನಮ್ಗಿರ್ಬೇಕು, ಆ
ಆ ವಿಶ್ವಾಸ ನಮಗಿರಬೇಕು. ರೋಗಕ್ಕಾಗಿ ದೇವರು ಸತ್ತಿದನಲ್ಲ, ನಮ್ಮ ಒಂದೊಂದು ಪಾಪಕ್ಕಾಗಿ ದೇವರು ಸತ್ತಿದನಲ್ಲ, ನಮ್ಮ ಒಂದೊಂದು ವ್ಯಾಧಿಗಾಗಿ ದೇವರು ಸತ್ತಿದನಲ್ಲ. ಆತನ ಬಾಸುಂಡೆಗಳಲ್ಲಿ ಬಿಡುಗಡೆ ಇದೆ. ಆತನ ರೋಗದಲ್ಲಿ, ನಮ್ಮ ರೋಗದಲ್ಲಿ ಆತನ ನಿವಾರಿಸಿದ್ದಾನೆ. ನಮ್ಮ ರೋಗಕ್ಕಾಗಿ ಆತನ ಸತ್ತಿದ್ದಾನೆ. ಎಷ್ಟು ಜನ ಹಾಸ್ಪಿಟಲ್ ಗೊತ್ತಾ, ಪಾಸ್ಟರ್ ಹೋಗಿ ಪ್ರೇ ಮಾಡಿದ್ಮೇಲೆ, ಪಾಸ್ಟರ್ ಇಲ್ಲಿಂದ ಪ್ರೇ ಮಾಡಿದ್ಮೇಲೆ ಅಸ್ವಸ್ಥರಾಗಿ ಮನೆಗೆ ಬರ್ತಾರೆ. ಆಮೇಲೆ ಜಾಸ್ತಿ ಕ್ರಿಶ್ಚಿಯನ್ಸ್ ರೋಗದಲ್ಲಿ ಸಾಯಲ್ಲ. ಅವ್ರ ವಿಶ್ವಾಸ, ಅವ್ರ ಪ್ರಯರು, ಅವ್ರ ಏಸಯ್ಯ ಮೇಲೆ ಇಟ್ಟಿರೋ ನಂಬಿಕೆ, ಏಸು ನಾಮದಲ್ಲಿ ಇಟ್ಟಿರೋ ನಂಬಿಕೆ, ಯೇಸುವಿನ ರಕ್ತದಲ್ಲಿ ಇಟ್ಟಿರೋ ನಂಬಿಕೆ ಅವ್ರನ್ನ BP ಇಂದ, ಶುಗರ್ ಇಂದ, ಬ್ಲಡ್ ಕ್ಯಾನ್ಸರ್ ಇಂದ, ಏಡ್ಸ್ ಇಂದ, ಎಲ್ಲಾ ತರ ರೋಗ, ಪ್ರತಿ ವ್ಯಾಧಿಯಿಂದ, ಕೊರೋನಾಗಿಂತ 100 ಪಟ್ಟು ಜಾಸ್ತಿ ಬರಲಿ ಆದ್ರಿಂದ ಕೂಡ ಕಾಪಾಡ್ತಾರೆ. ನಮಗೆ ಕೊರೋನಾ ದೊಡ್ಡದು, ದೇವರಿಗೆ ಎಲ್ಲಾ ರೋಗನೂ ಒಂದೇ, ಎಲ್ಲಾ ರೋಗನೂ ಒಂದೇ, ಪ್ರತಿ ರೋಗ ಸೇಮೆ. ಅದನ್ನೇ ಮಾಡ್ತೀನಿ. ಆಮೇನ್ ಆಮೇನ್ ಹಲ್ಲೆಲೂಯಾ ಆಮೇನ್. ಕಿವಿ ಡಾಕ್ಟರ್ ಹತ್ರ ಹೋದ್ರೆ ಆಮೇನ್, ಅಲ್ಲೂ ನಾನು ನೋಡೋದಿಲ್ಲ, ಕಿವಿ ನೋಡೋದು ನಾನು ಅಂತಾನೆ. ಕಿಡ್ನಿ ಡಾಕ್ಟರ್ ಹತ್ರ ಹೋದ್ರೆ ನಾನು ಹಾರ್ಟ್ ಸ್ಪೆಷಲಿಸ್ಟ್ ಅಂತಾನೆ. ಆಮೇನ್, ನಾನು ಹಾರ್ಟ್ ಮಾತ್ರ ನೋಡಿ. ಏಸಯ್ಯ ಹತ್ರ ಬಂದ್ರೆ ಏನ್ ಗೊತ್ತಾ, ಆಲ್ ಇನ್ ಒನ್. ಎಲ್ಲ ಏನು, ಎಲ್ಲ ಮಲ್ಟಿಗ್ರೈನ್. ಹಲ್ಲೆಲೂಯಾ ಆಮೆನ್. ಎಲ್ಲ ರೋಗವನ್ನು ವಾಸಿ ಮಾಡ್ತಾನೆ, ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾನೆ, ಎಲ್ಲವನ್ನ ಚೆನ್ನಾಗಿ ಮಾಡಿದ್ದಾನೆ. ಆಮೆನ್ ಆಮೆನ್ ಆಮೆನ್. ಆತನಿಂದ ಶಾಪಗಳಿಗಾಗಿ, ರೋಗಗಳಿಗಾಗಿ, ವ್ಯಾಧಿಗಾಗಿ ಸತ್ತಿದ್ದಾನೆ. ಬಿಡುಗಡೆ ಆಗಿದೆ. ಆತನ ಬಾಸುಂಡೆಗಳಲ್ಲಿ ನಿನಗೆ ಬಿಡುಗಡೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡೋಣ. ಕುರಿಗಳಿಂದ ದಾರಿ ತಪ್ಪಿ ತೊಡರುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಆಮೆನ್. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಹಲ್ಲೆಲೂಯಾ. ನಮ್ಮೆಲ್ಲರ ದೋಷ ಫಲನ, ನಮ್ಮೆಲ್ಲರ ಪಾಪವನ್ನ, ನಮ್ಮೆಲ್ಲರ ಅಪರಾಧವನ್ನ, ನಮ್ಮೆಲ್ಲರ ಶಿಕ್ಷೆಯನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತುಕೊಂಡು ಗೊಲ್ಗೊಥಾ ಬೆಟ್ಟವನ್ನ ಹಾಕಿದ. ಆಮೆನ್ ಹಲ್ಲೆಲೂಯಾ. ಒಂದೊಂದು ರೋಗ, ಒಂದೊಂದು ಶಾಪ, ನೀನು, ನಿಮ್ಮಪ್ಪ, ನಿಮ್ಮಮ್ಮ, ನಿನ್ನ ತಾತ, ನಿನ್ನ ಅಜ್ಜಿ, ನಿನ್ 32 ತಲೆಗಳು, ನಿನ್ ಗಂಡ ಕಡೆಯವರು, ನಿನ್ನ ಹೆಂಡತಿ ಕಡೆಯವರು, ನೀನು ಮಾಡಿರೋ ಪಾಪಗಳು, ನಿನ್ನ ಹೆಂಡತಿ ಮಾಡಿರೋ ಪಾಪಗಳು, ಒಂದೊಂದನ್ನು ಹೊತ್ಕೊಂಡು ಶಿಲುಬೆಯಲ್ಲಿ ತನ್ನನ್ನ ಸಮರ್ಪಿಸಿ ನಿನ್ನನ್ನು ರಿಲೀವ್ ಮಾಡಿ. ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸ ಮಾಡ್ತೀರಾ? ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ಆತನ ಬಾಸುಂಡೆಗಳಲ್ಲಿ ಬಿಡುಗಡೆ ಇದೆ ಅಂತ ನಂಬ್ತೀರಾ? ಎಷ್ಟು ಜನ ಆತನ ಗಾಯಗಳಿಂದ ನಾನು ಸ್ವಸ್ಥನಾಗ್ತೀನಿ ಅಂತ ನಂಬ್ತೀರಾ? ಎಷ್ಟು ಜನ ಆತನ ರಕ್ತ ನನ್ನನ್ನು ಬಿಡುಗಡೆ ಮಾಡಿದೆ ಅಂತ ನಂಬ್ತೀರಾ? ಎಷ್ಟು ಜನ ಆ ನಾಮ ನನ್ನನ್ನು ಬಿಡುಗಡೆ ಮಾಡಿದೆ ಅಂತ ನಂಬ್ತೀರಾ? ಆತನ ಹೊಸ ಕಿವಿಯನ್ನ ಕೊಡ್ತಾನೆ, ಹೊಸ ಕಿಡ್ನಿಯನ್ನ ಕೊಡ್ತಾನೆ, ಆತನ ಹೊಸ ಜೀವನವನ್ನು ಕೊಡ್ತಾನೆ, ಆತನ ಹೊಸ ಜೀವಿತವನ್ನು ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ಗಾಡ್. ಹಲ್ಲೆಲೂಯಾ ಆಮೆನ್. ಇದಾಗುತ್ತೆ, ಇದಾಗಲ್ಲ ಅಂತ ಡಿಸೈಡ್ ಮಾಡಬೇಕು. ಇದಾಗಲ್ಲ ಯೇಸು ಸ್ವಾಮಿ ಕೈಯಲ್ಲಿ ಅಂತ ಹೇಳಬಾರ್ದು ನಾವು. ಯಾರು ಹಂಗೆ ಹೇಳ್ತೀರಾ? ಈಗ ನಮ್ಮ ಮನೆ ಬರ, ಇದು ನಾವು ಮಾಡ್ಕೊಂಡಿರೋದು, ದೇವ್ರೇನ್ ಮಾಡಕ್ಕಾಗುತ್ತೆ? ಯಾರಂತೀರ? ಇದಾಗ್ತದೆ, ಇದಾಗಲ್ಲ ಅಂತ ನೀನ್ ಹೇಳಲೇಬೇಡ. ಎಲ್ಲ ಆಗುತ್ತನ್ನೋರೇ ಬೇಕು. ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ, ಆಲ್ ಪಾಸಿಬಲ್, ಎಲ್ಲ ಆಗುತ್ತೆ. సమస్తము సాధ్యము, సర్వము సాధ్యము, సకలము సాధ్యము, అసాధ్యమైనది ఏది లేదు. దేవుడు ನಂಬಿರೋ ಇಬ್ಬರು ಏನ್ ಹೇಳಿದ್ರು? ಪಾಪಗಳಿಗ ಬಿಟ್ಬಿಟ್ಟು ದೇವ್ರ ಕಡೆ ತಿರುಗಿ ಮಾನಸಾಂತರ ಪಟ್ಟು ದೀಕ್ಷಾಸ್ಥಾನ ತಕೊಂಡು ದೇವ್ರ ಕಡೆ ಕೈ ಹಚ್ಚಿ ಬೇಗ ಆತನು ಬರೋದು ಶೀಘ್ರ ಆಗಿದೆ. ಒಂದು 5 ನಿಮಿಷ ನಾನು ಮುಗಿಸ್ತೀನಿ. ಹಲ್ಲೆಲೂಯಾ. ಆತನು ಬರೋದು ಹತ್ರ ಆಗಿದೆ. ಬಂದ್ಬಿಟ್ರೆ ನರಕಕ್ಕೆ ಹೋಗ್ತೀವಿ. ಎಲ್ಲ ಹೋಗ್ಬಿಡ್ತೀರಾ? ಎಸ್, ಕರೆಕ್ಟ್ ಆಗಿ ನಡ್ಕೊಳ್ಳಿ, ಭಯಭಕ್ತಿನ ನಡ್ಕೊಳ್ಳಿ. ಇವತ್ತಿಂದ ಹೋಗಿ ಒಂದೊಂದು ದಿನ ಕೂಡ ದೇವ್ರ ಜೊತೆ ನಡೆಯೋದಕ್ಕೆ ಇಷ್ಟಪಡಿ. ತಿರುಗಿ ಪಾಪ ಮಾಡಬೇಡ. ಆ ಲೈವ್ ಬ್ಯಾಂಡ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಇದ್ರಲ್ಲ, ಆ ಸಿಸ್ಟರ್ ಲೈಫ್ ಬಂದ್ಬಿಟ್ಟು. ಆಮೆನ್ ಹಲ್ಲೆಲೂಯಾ. ಬಲವಾಗಿ ದೇವ್ರಿಗಾಗಿ ನಿಲ್ಬೇಕಂತ ಡಿಸೈಡ್ ಮಾಡಿ. ದೇವ್ರು ಬರೋದು ಹತ್ರ ಆಗಿದೆ. ಎಲ್ಲ ನೆರವೇರ್ತಾ ಇದೆ. ರೋಗಗಳು, ಕಷ್ಟಗಳು, ವ್ಯಾಧಿಗಳು, ಬರಗಳು, ಯುದ್ಧಗಳು, ಕಾದಾಟಗಳು,
ಹಾಸ್ಪಿಟಲ್ ಹಿಡ್ಕೊಂಡು ಹೋಗೋದು, ನ್ಯಾಯಸ್ಥಾನಗಳಲ್ಲಿ ನಿಲ್ಲಿಸೋದು, ಸಭೆಗಳನ್ನ ಒಡೆಯೋದು, ಹೇಳಿದ್ದೆಲ್ಲ ನೆರವೇರಿ ಬಿಡ್ತಾ ಇದೆ. ಒಂದೊಂದು ಕೂಡ ಒಂದೊಂದು ನೆರವೇರಿ ಬಿಡ್ತಾ ಇದೆ. ಆತನ ಯಾವಾಗ ಬರ್ತಾನೆ ಗೊತ್ತಿಲ್ಲ. ಈಗ ನೀವು ಇವಾಗ ಕೂಡ ಬರ್ಬೋದು, ಹಾಫ್ ಅನ್ ಅವರ್ ಬಿಟ್ಟು ಬರ್ಬೋದು, ಸಾಯಂಕಾಲ ಬರ್ಬೋದು, ಇವತ್ತು ರಾತ್ರಿ ಬರ್ಬೋದು, నెక్స్ట్ వీక్ ಬರ್ಬೋದು, బరో తింಗಳು ಬರ್ಬೋದು. ఆమేన్. వచ్చే సంవత్సరం రావచ్చు, లేదా రేపు మధ్యాహ్నం రావచ్చు, మన్నాటి రాత్రి రావచ్చు, తెలియదు. చెప్ప వినాలి. ಆಮೇನ್ ಆಮೇನ್. அந்த நாள் ஆகட்டும், அந்த தினம் ஆகட்டும் தெரியாது. ಆಮೇನ್. ಆ ದಿನ ಆಗಲಿ, ಆ ಸಮಯ ಆಗಲಿ ಗೊತ್ತಿಲ್ಲ. ಅದಕ್ಕೆ ನೀನು ರೆಡಿ ಆಗಿ ತಿರ್ಗಾ ಪಾಪ ಯಾರು ವಸ್ತುಗಳಿದ್ದೀರೋ ಅವ್ರ ನಿಮ್ಮ ಪಾಪಗಳಿಗಾಗಿ ಯೇಸು ಸತ್ತಿದ್ದಾರೆ. ಆತನ ನಿಜ ದೇವರನ್ನು ರೂಪಿಸ್ಕೊಟ್ಟು ಕೈ ಎತ್ತಿ, ದೇವರು ನಿಮ್ಮನ್ನ ನಿಮ್ಮ ಪಾಪಗಳನ್ನು ಕ್ಷಮಿಸಿ. ಆಮೇನ್ ಆಮೇನ್. ಆತನ ನಿನ್ನ ನಿತ್ಯ ಜೀವಕ್ಕೆ ನಡೆಸ್ತಾನೆ. ನಿನ್ನ ಪಾಪಗಳಿಗಾಗಿ ಆತನ ಸತ್ತಿದ್ದಾನೆ, ನಿನ್ನ ಶಾಪಕ್ಕಾಗಿ ಆತನ ಸತ್ತಿದ್ದಾನೆ, ನಿನ್ನ ರೋಗಕ್ಕಾಗಿ ಆತನ ಸತ್ತಿದ್ದಾನೆ. ನರಕಕ್ಕೆ ಹೋಗ್ಬಾರ್ದು ಒಂದೇ ಉದ್ದೇಶದಲ್ಲಿ ಆತನ ಈ ಭೂಮಿಗೆ ಮನುಷ್ಯನಾಗಿ, ಬಡವನಾಗಿ, ಹೆಂಗೆ ಬಡವನಾಗಿ, ಮನುಷ್ಯನಾಗಿ, ದರಿದ್ರನಾಗಿ, ತೆಲುಗಲ್ಲಿ ದರಿದ್ರುಡು ಅಂತ ಬರ್ತೀನಿ, ತಮಿಳಲ್ಲಿ. ಆಮೇನ್. ದರಿದ್ರ ಅಂದ್ರೆ ಏನ್ ಗೊತ್ತಾ? ತಮಿಳಾಕ ಕನ್ನಡದಲ್ಲಿ ಬಡವನು, ಒಂದು ಭಿಕ್ಷುಕನು ಅಂತ ಹೇಳ್ಬೋದು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಪ್ರೈಸ್ ದಿ ಲಾರ್ಡ್. ಯೇಸು ಬರೋ ಶೀಘ್ರ ಆಗಿದೆ. ನಿಮ್ಮೊಬ್ಬೊಬ್ಬರು ಎಚ್ಚೆತ್ಕೊಳ್ಳಿ, ಪಾಪದ ಕಾರ್ಯಗಳು ಬಿಡಿ, ನೀತಿ ಕಾರ್ಯಗಳನ್ನ ಸಾಧಿಸಿ, ಬೈಬಲ್ ಓದಿ, ಪ್ರೇ ಮಾಡಿ, ಆತನ ಯಾವಾಗ ಬೇಕಾದ್ರೂ ಬಂದು ನ್ಯಾಯ ತೀರಿಸ್ಬೋದು. ಈಗ ನಿನ್ ಮೇಲೆ ಬೀಳ್ಬಾರ್ದು, ನೀನ್ ಆತನ ಮುಂದೆ ನಿಲ್ಲೋನಾಗ್ಬೇಕು. ನಿಲ್ತೀಯಾ? ನ್ಯಾಯ ತೀರ್ಪು ನಿನ್ ಮೇಲೆ ಬರಬಾರ್ದಲ್ಲ. ಇವತ್ತು ನಿನ್ ಸಂದೇಶ ಕೇಳಿದ್ಯಲ್ಲ, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ.